ಬಿಗ್ ಬೈಯಿಂಗ್ ಕ್ಯಾಂಡಲ್ ವಿತ್ ಬ್ರೇಕ್ಔಟ್ ವಿತ್ ಬಿಗ್ ವಾಲ್ಯೂಮ್. ಸೊ ಈ ಮೂರು ಬಂದಿದೆ ಅಂದ್ರೆ ನಾವೇನಂತ ಕರಿತೀವಿ ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ. ಪ್ರೀವಿಯಸ್ ಡೇ ಹೈ ನಿನ್ನೆ ಟ್ರೇಡಿಂಗ್ ಡೇ ಏನಿದೆ ಅದರ ಹೈ ಬ್ರೇಕ್ಔಟ್ ಆದಾಗ ಫಸ್ಟ್ ವೆರಿಫೈ ಮಾಡ್ತೀವಿ ಇದು ಟ್ರೂ ಬ್ರೇಕ್ಔಟ್ ಅಥವಾ ಫಾಲ್ಸ್ ಬ್ರೇಕ್ಔಟ್. ವಿತ್ ಇನ್ ದಿಸ್ 25 ಮಿನಿಟ್ಸ್ ಒಳಗಡೆ ನಮಗೆ ಸಿಗ್ತಾ ಇದೆ 2.8% ನಮಗೆ ಟ್ರೂ ಬ್ರೇಕ್ಔಟ್ ಸಿಗ್ತಾ ಇದೆ. ಸುಮಾರು ಜನ ಟ್ರೂ ಬ್ರೇಕ್ಔಟ್ ಫಾಲ್ಸ್ ಬ್ರೇಕ್ಔಟ್ ಅಂತ ಐಡೆಂಟಿಫೈ ಮಾಡಿದ್ವಿ, ಫೇಲ್ಯೂರ್ ಆಗ್ತಾರೆ. ಅದಕ್ಕೆ ಅಕ್ಯುರೇಸಿ ತುಂಬಾ ಕಡಿಮೆ. ಮೊಮೆಂಟಮ್ ಟ್ರೇಡು, ಬಾಟಮ್ ಔಟ್ ಟ್ರೇಡ್ ಏನೇ ಟ್ರೇಡ್ ಮಾಡಿದ್ರು ನಿಮಗೆ ಟ್ರೂ ಬ್ರೇಕ್ಔಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಳ್ಳೆ ವಾಲ್ಯೂಮ್ ಜೊತೆಗೆ ಪ್ರೀವಿಯಸ್ ಹೈ ಬ್ರೇಕ್ಔಟ್ ಆಗ್ತಾರೆ ಒಂದು ಸ್ಟಾಕ್ಸ್ ನಮಗೆ ಸ್ಕಿನ್ನರ್ ಅಂತ ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ನಾವು ಐಡೆಂಟಿಫೈ ಮಾಡಬಹುದು. ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂತಂದ್ರೆ 50% ಬಂದು ನಾವು ಸ್ಟ್ರಾಟಜಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂಡ್ ರಿಮೈನಿಂಗ್ 50% ಬಂದು ನಮಗೆ ಸ್ಕಿನ್ನರ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ನಾನು ಚಲಪತಿ, ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್. ಈಗ ನಾವು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನು ಜೆರೋದಾ ಅಕೌಂಟ್ನ ಯೂಸ್ ಮಾಡ್ತೀನಿ. PDH ಅಂತ ಕರಿತೀವಿ ಇದನ್ನ, ಅಂದರೆ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಅಂತ ಕರಿತೀವಿ, PDH. ಸೊ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರು ಒಂದು ಸ್ಟಾಕು ಈಕ್ವಿಟಿ ಮಾರ್ಕೆಟ್ ಅಥವಾ ಡೆರಿವೇಟಿವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಬ್ರೇಕ್ಔಟ್ ಟ್ರೇಡ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಸ್ಟಾಕು ಲೆಟ್ಸ್ ಸೇ ಇಲ್ಲೊಂದು ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲೊಂದು ಅಕ್ಯುಮುಲೇಷನ್ ಇರುತ್ತೆ. ಯಾವಾಗಾದರೂ ಆ ಹೈನ ಬ್ರೇಕ್ಔಟ್ ಆದಾಗ, ಈ ಹೈ ಬ್ರೇಕ್ಔಟ್ ಆದಾಗ ಇಲ್ಲಿ ಬೈ ಮಾಡಬೇಕಾಗಿರುತ್ತೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಬೈ ಮಾಡಿದ್ಮೇಲೆ ಈ ಹಾರಿಜೆಂಟಲ್ ಲೈನ್ ಅಥವಾ ಒಂದು ಏನು ರೆಸಿಸ್ಟೆನ್ಸ್ ಇರುತ್ತೋ ಅದನ್ನ ಬ್ರೇಕ್ಔಟ್ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ಸು ಆ ಸ್ಟಾಕು ನಾವು ಬೈ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಫಾಲ್ ಆಗೋಕ್ಕೆ ಶುರುವಾಗುತ್ತೆ. ಬಿಕಾಸ್ ನಮಗೆ ಅದು ಟ್ರೂ ಬ್ರೇಕ್ಔಟಾ ಅಥವಾ ಫಾಲ್ಸ್ ಬ್ರೇಕ್ಔಟ್ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಾವೇನು ಮಾಡ್ತೀವಿ, ಪ್ರೀವಿಯಸ್ ಡೇ ಹೈ ಅಂದರೆ ನೆನ್ನೆ ಟ್ರೇಡಿಂಗ್ ಡೇ ಏನಿದೆ ಅದರ ಹೈ ಬ್ರೇಕ್ಔಟ್ ಆದಾಗ ಫಸ್ಟ್ ವೆರಿಫೈ ಮಾಡ್ತೀವಿ ಇದು ಟ್ರೂ ಬ್ರೇಕ್ಔಟಾ ಅಥವಾ ಫಾಲ್ಸ್ ಬ್ರೇಕ್ಔಟಾ ಅಂತ ಹೇಳ್ಬಿಟ್ಟು. ಇಫ್ ಇನ್ ಕೇಸ್ ಅದೇನಾದರೂ ಟ್ರೂ ಬ್ರೇಕ್ಔಟ್ ಆಗಿದ್ರೆ ನಾವು ಅದೇ ಲೆವೆಲಲ್ಲಿ ಒಂದು ಚೂರ್ ರಿಟ್ರೇಸ್ಮೆಂಟಲ್ಲಿ ನಾವು ಎಂಟ್ರಿ ತಗೊಂಡು, ಅಂದರೆ ಈ ರೇಂಜಲ್ಲಿ ನಾವು ಎಂಟ್ರಿ ತಗೊಂಡು ಅಲ್ಲಿಂದ ನಾವು ಒಂದು ಇಮಿಡಿಯೇಟ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಇಂಟ್ರಾಡೇ ಟ್ರೇಡ್ ಆಗಿರುತ್ತೆ. ಸೊ ಈ ಟ್ರೇಡ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ತಿಳ್ಕೊಂತ ಹೋಗೋಣ. ನೋಡಿ ಸ್ನೇಹಿತರೆ, ಫಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಆ ಸ್ಟಾಕ್ ಹೆಲ್ದಿ ಕ್ಯಾಂಡಲ್ಲು ಹಿಂದಿನ ದಿನಾನು ಬೈಯಿಂಗ್ ಕ್ಯಾಂಡಲ್ ಆಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಆ ಹೈನ, ಅಂದರೆ ಹಿಂದಿನ ದಿನದ ಹೈ ಬ್ರೇಕ್ಔಟ್ ಆದಾಗ ಹೇಗೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಫಸ್ಟ್ ನಾನು ಸ್ಟಾಕ್ ಬಂದು ಡ್ರೀಮ್ ಫ್ಲೋಕ್ಸ್ ಅಂತ. ಈ ಸ್ಟಾಕ್ನ ನಾನು ಫಸ್ಟ್ ಏನು ತೊಗೊತೀನಿ ಅಂದರೆ ಡೈಲಿ ಕ್ಯಾಂಡಲ್ನ ತೊಗೊತೀನಿ, ಒನ್ ಡೇ ಕ್ಯಾಂಡಲ್ಲು. ಸೊ ಒನ್ ಡೇ ಕ್ಯಾಂಡಲ್ ತೊಗೊಂಡ್ಮೇಲೆ ಇಮಿಡಿಯೇಟಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆ ಕ್ಯಾಂಡಲ್ನ ಐಡೆಂಟಿಫೈ ಮಾಡಬೇಕಂದ್ರೆ ಹಿಂದಿನ ದಿನದ ಒಂದು ಬಾಯಿಂಗ್ ಕ್ಯಾಂಡಲ್ ಇರಬೇಕು. ಕಂಡೀಷನ್ ಏನಪ್ಪ ಅಂದರೆ ಎಸ್ಟರ್ಡೇನೂ ಬಾಯಿಂಗ್ ಕ್ಯಾಂಡಲ್ ಇರಬೇಕು. ಆ್ಯಂಡ್ ಇವತ್ತು ನೆನ್ನೆ ಕ್ಯಾಂಡಲ್ನ ಹೈ ಬ್ರೇಕ್ಔಟ್ ಆಗ್ತಾ ಇರಬೇಕು. ಈ ಕ್ಯಾಂಡಲ್ ಅದು ನಿಮ್ಗೆ ಗೊತ್ತಲ್ವಾ. ಸೊ ಇದು ಒಂದು ಕ್ಯಾಂಡಲ್ ಅಂತ ತಿಳ್ಕೊಳ್ಳೋಣ. ಇದರ ಓಪನ್ ಹೈಲೂ ಇರುತ್ತೆ. ಈ ಹೈನ ಬ್ರೇಕ್ಔಟ್ ಆದಾಗ ನಾವು ಇಲ್ಲಿ ಬೈ ಮಾಡ್ತೀವಿ. ಸೊ ಅಲ್ಲಿಂದ ನಾವು ಒಂದು ಬಿಗ್ ಬೂಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ಪು ನಾವು ಡೈಲಿ ಕ್ಯಾಂಡಲ್ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಒನ್ ಡೇ ಕ್ಯಾಂಡಲು. ಈ ಒನ್ ಡೇ ಕ್ಯಾಂಡಲ್ ಆದಮೇಲೆ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಇಂದಿನ ಡೇಗೆ, ಅಂದರೆ ಈ ಸ್ಟಾಕಲ್ಲಿ ನಾನು ಈ 8th ಮಾರ್ಚ್ ಮತ್ತು 9th ಮಾರ್ಚಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ಯಾವ ಥರ ಬ್ರೇಕ್ಔಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಈ ಸ್ಟಾಕಲ್ಲಿ ನಾವು 7th ಮತ್ತು 8th ಮಾರ್ಚ್ ಯಾವ ಥರ ಬಿಹೇವ್ ಆಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ನಾನು ಈ 2 ಕ್ಯಾಂಡಲ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಂದಿನ ದಿನ ಬಂದು ನಮಗೆ 7th ಆಗಸ್ಟ್ ಆ್ಯಂಡ್ ನೆಕ್ಸ್ಟ್ ಬಂದು 8th ಆಗಸ್ಟ್. ಓಕೆನಾ. ಸೊ ನಾವು 7th ಆಗಸ್ಟ್ ಹೈ ಬ್ರೇಕ್ಔಟ್ ಆದಾಗ ನೆಕ್ಸ್ಟ್ ಡೇ ಯಾವ ಥರ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಆ ಬ್ರೇಕ್ಔಟ್ ಟ್ರೂ ಬ್ರೇಕ್ಔಟಾ ಅಥವಾ ಫಾಲ್ಸ್ ಬ್ರೇಕ್ಔಟಾ ಅಂತ ವೆರಿಫೈ ಮಾಡಿಬಿಟ್ಟು ನಾವು ಇಂಟ್ರಾಡೇನಲ್ಲಿ ಹೇಗೆ ಟ್ರೇಡ್ ಮಾಡೋದಂತ ಡೀಟೇಲ್ಡಾಗಿ ತಿಳ್ಕೊತಾ ಹೋಗೋಣ. ಸೊ ಸ್ಟೆಪ್ ನಂಬರ್ 1, ನೀವೇನು ಮಾಡಬೇಕಂದ್ರೆ ಹಾರಿಜೆಂಟಲ್ ಲೈನ್ನ ಚೂಸ್ ಮಾಡ್ಕೋಬೇಕು. ಸೊ ನಿಮ್ಗೆ ಇಲ್ಲಿ ಟೂಲ್ಸಲ್ಲಿ ಬಂದು ಹಾರಿಜೆಂಟಲ್ ಲೈನ್ ಅಂತ ಇರುತ್ತೆ. ನಿನ್ನೆ ಹೈ ಇರುತ್ತಲ್ವ, ಆ ಹೈಗೆ ನೀವು ಒಂದು ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಸೊ ಹೈಗೆ ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ಶಿಫ್ಟ್ ಆಗಿ 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ಗೆ. ಓಕೆನಾ. 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಆದಮೇಲೆ ಆ ಡೇಟ್ನ ಚೂಸ್ ಮಾಡ್ಕೊಳ್ಳಿ, ನೀವು ಯಾವ ಡೇಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತ. ಲೆಟ್ಸ್ 8th ಆಗಸ್ಟ್ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇದು ಬಂದು ನಿನ್ನೆ ಹೈ ಪ್ರೈಸು. ಓಕೆನಾ. ಈ ಪಾಯಿಂಟ್ ಕಾಣಿಸ್ತಿದಿಲ್ವಾ, ಇದು ಬಂದು ನಿನ್ನ ಹೈಯೆಸ್ಟ್ ಪಾಯಿಂಟ್ ನಿನ್ನೆ ಟ್ರೇಡಿಂಗ್ ಡೇನಲ್ಲಿ. ಸೊ ನಿಮ್ಗೆ ಇಲ್ಲಿ ಒಂದು ಬಿಗ್ ರ್ಯಾಲಿಯನ್ನು ಸಿಕ್ಕಿದೆ. ಓಕೆನಾ. ಸೊ ಈ ಬಿಗ್ ರ್ಯಾಲಿ ಜೊತೆಗೆ ನೀವು ಯಾವತ್ತೇ ಆಗಲಿ ಒಂದು ಟ್ರೂ ಬ್ರೇಕ್ಔಟ್ನ ಐಡೆಂಟಿಫೈ ಮಾಡುವಾಗ ಫಸ್ಟ್ ಕನ್ಫರ್ಮೇಷನು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆಗಬೇಕು. ನಮ್ಗೆ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆಗಿದೆ ಫಸ್ಟ್ ಕಂಡೀಷನ್ನು. ಎರಡನೇ ಕಂಡೀಷನ್ ಏನಪ್ಪಾ ಅಂತಂದರೆ ಯಾವಾಗ ಆ ಹೈ ಬ್ರೇಕ್ಔಟ್ ಆಗುತ್ತೋ ಆವಾಗ ಬಿಗ್ ವಾಲ್ಯೂಮ್ ಬಂದಿರಬೇಕು. ನಮಗೆ ಬಿಗ್ ವಾಲ್ಯೂಮ್ ಬಂದಿದೆ ಇಲ್ಲಿ.
ಓಕೆನಾ. ಸೊ ಎರಡನೇ ಕಂಡೀಷನು ನಮಗೆ ಕನ್ಫರ್ಮ್ ಆಯಿತು. ಮೂರನೇ ಕಂಡೀಷನ್ ಏನಪ್ಪ ಅಂತಂದರೆ ಆ ಬಿಗ್ ಬ್ರೇಕ್ಔಟ್ ಆದಾಗ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿರಬೇಕು. ಓಕೆನಾ. ಸೊ ಬಿಗ್ ಬೈಯಿಂಗ್ ಕ್ಯಾಂಡಲ್ಲು ವಿತ್ ಬ್ರೇಕ್ಔಟು ವಿತ್ ಬಿಗ್ ವಾಲ್ಯೂಮು. ಸೊ ಈ ಮೂರು ಬಂದಿದೆ ಅಂದರೆ ನಾವೇನಂತ ಕರಿತೀವಿ, ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ. ಸೊ ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ, ಜನರಿಗೆ ಗೊತ್ತಿಲ್ದಿರ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬರುತ್ತೆ. ಬೈಯಿಂಗ್ ಕ್ಯಾಂಡಲ್ ಬಂದಮೇಲೆ ಇಲ್ಲಿ ವಾಲ್ಯೂಮ್ ಇರಲ್ಲ, ವಾಲ್ಯೂಮ್ ಡ್ರೈ ಇರುತ್ತೆ, ಅಂದರೆ ಫೇಕ್ ಬ್ರೇಕ್ಔಟ್ ಆಗಿರುತ್ತೆ. ಅವಾಗ ಏನು ಮಾಡ್ತಾರೆ, ಇಲ್ಲಿ ಹೋಗಿ ಬೈ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅವಾಗೇನು ಎಕ್ಸಿಕ್ಯೂಟ್ ಮಾಡಿದಾಗ ಸಡನ್ ಆಗಿ ಸ್ಟಾಕ್ ಫಾಲ್ ಆಗುತ್ತೆ, ಲಾಸಸ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದರ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಫಸ್ಟ್ ನಾವು ವೆರಿಫಿಕೇಶನ್ ಮಾಡ್ಕೋಬೇಕಾಗಿರೋದು ಟ್ರೂ ಬ್ರೇಕ್ಔಟ್ ಅಥವಾ ಫಾಲ್ಸ್ ಬ್ರೇಕ್ಔಟ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಟ್ರೂ ಬ್ರೇಕ್ಔಟ್ ಸಿಕ್ತು ಅಂದರೆ ಬಿಗ್ ಬೈಯಿಂಗ್ ಕ್ಯಾಂಡಲ್ ಜೊತೆಗೆ ಬಿಗ್ ವಾಲ್ಯೂಮ್ ಜೊತೆಗೆ ಒಂದು ಒಳ್ಳೆ ಬ್ರೇಕ್ಔಟ್ ಸಿಕ್ಕಿದೆ. ಎಕ್ಸಾಕ್ಟ್ಲಿ ನೋಡಿ ಸ್ನೇಹಿತರೆ, ಪ್ರೀವಿಯಸ್ ಡೇ ಹೈ ಎಲ್ಲಿ ಬ್ರೇಕ್ಔಟ್ ಸಿಕ್ತು ಅದೇ ಪಾಯಿಂಟಲ್ಲಿ ರೀಟ್ರೇಸ್ಮೆಂಟ್ ಆಗ್ತಾ ಇದೆ. ಓಕೆನಾ. ಸೊ ನೀವು ಎಂಟ್ರಿ ಝೋನ್ ಎಲ್ಲಿದೆ ಅಂತಂದರೆ ನೋಡಿ, ಈ ಝೋನ್ ಇದೆಯಲ್ವಾ, ಇದು ನಿಮ್ಮ ಎಂಟ್ರಿ ಝೋನ್ ಆಗಿರುತ್ತೆ. ಅಂದರೆ ನಿಯರ್ ಟು ದ ಪ್ರೀವಿಯಸ್ ಡೇ ಹೈ, ನಿಮ್ಮ ಪ್ರೀವಿಯಸ್ ಡೇ ಹೈ ಇದೆಯಲ್ವಾ, ಅದು ನಿಯರ್ ಬೈ ಎಲ್ಲಾದರೂ ಸಿಕ್ಕಿದ್ರೆ ಎಕ್ಸಾಕ್ಟ್ ಪ್ರೀವಿಯಸ್ ಡೇ ಹೈಯಲ್ಲೇ ಟ್ರೇಡ್ನ ಪ್ಲೇಸ್ ಮಾಡ್ಬೇಕಂತ ಏನೂ ಇಲ್ಲ. ಆ ನಿಯರ್ ಬೈ ಬಂದರೂ ಸಾಕು, ನಾವು ಅಲ್ಲಿ ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀವಿ. ಸ್ಟಾಪ್ ಲಾಸ್ ಬಂದು ಅದ್ರ ಬಿಲೋ ಜಸ್ಟ್ ಒಂದು 0.5%, 0.7%, 1% ಬೇಸ್ಡ್ ಅಂತ ಸ್ಟಾಕ್ ಬಿಹೇವ್ ಅಥವಾ ರೀಸೆಂಟ್ ಸ್ವಿಂಗ್ ಲೋಸ್ ಏನಂತಿದ್ರೆ ಅದನ್ನ ಸ್ಟಾಪ್ ಲಾಸ್ ಆಗಿ ತೊಗೊತೀವಿ. ನೋಡಿ ನನಗೆ ಇಲ್ಲಿ ಸ್ವಿಂಗ್ ಲೋ ಒಂದು ಪಾಯಿಂಟ್ ಇದೆ ಇಲ್ಲಿ. ಓಕೆ, ನಾನು ನೋಡಿ ಪ್ರೈಸ್ ಏನಾಗಿದೆ, ಒಂದು ಅಪ್ ಮೂವ್ ಬಂದಿದೆ, ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿದೆ, ಅಂದರೆ ಒಂದು ಸಣ್ಣ ಕರೆಕ್ಷನ್ ಕ್ರಿಯೇಟ್ ಆಗಿದೆ, ಅಲ್ಲಿಂದ ಮತ್ತೆ ಅಪ್ ಮೂವ್ ಹೋಗ್ತಾ ಇದೆ, ಮತ್ತೆ ಅಲ್ಲಿಂದ ಒಂದು ಕರೆಕ್ಷನ್ ಕ್ರಿಯೇಟ್ ಆಗ್ತಿದೆ. ಸೊ ನಾನೇನು ಮಾಡ್ತಿದ್ದೀನಿ, ಆ ಕರೆಕ್ಷನ್ನು ನಿಯರ್ ಟು ಪ್ರೀವಿಯಸ್ ಡೇ ಹೈ ಎಲ್ಲಿದೆಯೋ ಅಲ್ಲಿ ಬೈ ಆರ್ಡರ್ನ ಪ್ಲೇಸ್ ಮಾಡ್ತಿದ್ದೀನಿ. ಆ ಪ್ರೀವಿಯಸ್ ಏನು ಪುಲ್ ಬ್ಯಾಕ್ ಇತ್ತು ಅಲ್ಲಿ ನಾನು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊತೀನಿ. ಸೊ ಟಾರ್ಗೆಟ್ ಏನು ಮಾಡ್ತಿದ್ದೀನಿ, ಅಲ್ಲಿಂದ ಒಂದು ಬಿಗ್ ಮೂವ್, ಅಂದರೆ ಒಂದು ಇಂಪಲ್ಸಿವ್ ಮೂವ್. ಸೊ ಇಂಪಲ್ಸಿವ್ ನೋಡಿ ನಿಮಗೆ 5 ಮಿನಿಟ್ಸ್ ಕ್ಯಾಂಡಲ್ಸಲ್ಲಿ ಎರಡೇ ಕ್ಯಾಂಡಲ್ ಅಲ್ಲಿಂದ ಒಂದು ಬಿಗ್ ಬೂಮ್ ಅನ್ನೋದು ಹೋಗಿದೆ. ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂತಲೂ ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸ್ಕೇಲ್ ಟೂಲ್ನ ಯೂಸ್ ಮಾಡಿಕೊಂಡು ಇಲ್ಲಿಂದ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂತ ಜಸ್ಟ್ ಚೆಕ್ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದು ನಮಗೆ ಹೈಯೆಸ್ಟ್ ಪಾಯಿಂಟು ಅಪ್ ಹೋಗಿರೋದು. ಈ ರೇಂಜಲ್ಲಿ ನಾವು ಬೈ ಆರ್ಡರ್ನ ಪ್ಲೇಸ್ ಮಾಡಿದ್ವಿ. ನಮಗೆ ಟೋಟಲ್ ಪ್ರಾಫಿಟ್ ಸಿಕ್ಕಿರೋದು 2.38%. ಹಾರ್ಡ್ಲಿ ನೀವು ಟ್ರೇಡ್ನ ಹೋಲ್ಡ್ ಮಾಡ್ತಿರೋದು 5, 10, 15, 20 ನಿಮಿಷ. ಸೊ 20 to 25 ಮಿನಿಟ್ಸ್ ಅಂತ ತಿಳ್ಕೊಳ್ಳೋಣ ಮ್ಯಾಕ್ಸಿಮಮ್ ನಾವು ಟ್ರೇಡ್ನ ಹೋಲ್ಡ್ ಮಾಡ್ತಿರೋದು. ಸೊ ಈ ವಿತಿನ್ ದಿಸ್ 25 ಮಿನಿಟ್ಸ್ ಒಳಗಡೆ ನಮಗೆ ಸಿಗ್ತಾ ಇದೆ 2.38% ನಮಗೆ ಟ್ರೂ ಬ್ರೇಕ್ಔಟ್ ಜೊತೆಗೆ ಸಿಗ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಪ್ರೀವಿಯಸ್ ಡೇ ಹೈನ ಬ್ರೇಕ್ಔಟ್ ಆದಾಗ ಟ್ರೂ ಬ್ರೇಕ್ಔಟ್ನ ವೆರಿಫೈ ಮಾಡಿಕೊಂಡು ಬೈ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ನಮಗೆ ಸಕ್ಸಸ್ ರೇಷಿಯೋ ಅನ್ನೋದು ಜಾಸ್ತಿ ಇರುತ್ತೆ. ಸುಮಾರು ಜನ ಟ್ರೂ ಬ್ರೇಕ್ಔಟ್ ಫಾಲ್ಸ್ ಬ್ರೇಕ್ಔಟ್ ಅಂತ ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾರೆ, ಅದಕ್ಕೆ ಅವ್ರಿಗೆ ಅಕ್ಯುರೇಸಿ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ನಾವು ಇನ್ನೊಂದು ಸ್ಟಾಕಲ್ಲಿ ಚೆಕ್ ಮಾಡೋಣ ಇದೇ ಥರ ಟ್ರೂ ಬ್ರೇಕ್ಔಟ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈಗ ಟಾಟಾ ಬೈನ್ ಅನ್ನೋ ಸ್ಟಾಕು, ಲೆಟ್ಸ್ ನಾನು ಡೈಲಿ ಕ್ಯಾಂಡಲ್ನ ತೊಗೊತೀನಿ. ಸೊ ಈ ಡೈಲಿ ಕ್ಯಾಂಡಲ್ನ ತೊಗೊಂಡಾಗ ನೆನ್ನೆ ಕ್ಯಾಂಡಲ್ನ ಚೆಕ್ ಮಾಡಿ, ಅಂದರೆ ಪ್ರೀವಿಯಸ್ ಡೇ ಕ್ಯಾಂಡಲ್ ಬಂದು ಬೈಯಿಂಗ್ ಕ್ಯಾಂಡಲ್ ಆಗಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಬಂದು ಈ ಕ್ಯಾಂಡಲ್ 7th of August ನಾನು ಕ್ಯಾಂಡಲ್ ತೊಗೊತಾ ಇದ್ದೀನಿ. ಅವಾಗ ವಾಲ್ಯೂಮ್ ವೈಸ್ ಸಮ್ವೇರ್ ನನಗೆ ಒಳ್ಳೆ ವಾಲ್ಯೂಮೇ ಸಿಕ್ಕಿದೆ. ಈಕ್ವಲ್ ಟು ದ ಎಸ್ಟರ್ಡೇಸ್ ವಾಲ್ಯೂಮ್ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಈಕ್ವಲ್ ವಾಲ್ಯೂಮ್ ಬಂದಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಪ್ರೀವಿಯಸ್ ಡೇ ಹೈಗೆ, ಅಂದರೆ ನೆನ್ನೆ ಒಂದು ಹೈ ಇರುತ್ತಲ್ವ, ಆ ಹೈಗೆ ಒಂದು ಹಾರಿಜೆಂಟಲ್ ಲೈನ ಡ್ರಾ ಮಾಡ್ಕೊತೀನಿ. ಈಗ ನನಗೆ ಪ್ರೀವಿಯಸ್ ಡೇಗೆ ಹೈ ಪಾಯಿಂಟ್ ಏನಿದೆ ಎಕ್ಸಾಕ್ಟ್ ಆ ಹೈಗೆ ನಾನು ಒಂದು ಹಾರಿಜೆಂಟಲ್ ಲೈನ ಡ್ರಾ ಮಾಡ್ಕೊಂಡಿದ್ದೀನಿ. ದೆನ್ 5 ನಿಮಿಷದ ಕ್ಯಾಂಡಲಲ್ಲಿ ಹೋಗೋಣ. ಸೊ 5 ಮಿನಿಟ್ಸ್ ಯಾಕೆ ಅಂತಂದರೆ ಬೆಸ್ಟ್ ಇಂಟರ್ಡೇನಲ್ಲಿ ತುಂಬ ಜನ ಯೂಸ್ ಮಾಡುವಂಥ ಬೆಸ್ಟ್ ಟೈಮ್ ಫ್ರೇಮು. ನಾವು ಯಾವುದೇ ಒಂದು ಸ್ಟಾಕಲ್ಲಿ ಬಿಗ್ ಬೂಮ್, ಬಿಗ್ ಫಾಲ್ಸ್ ಆ ಥರ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡುವಾಗ ನಮಗೆ ಬೆಸ್ಟ್ ಟೈಮ್ ಫ್ರೇಮ್ ಯಾವ್ದಾದ್ರು ಇದೆ ಅಂತಂದರೆ 5 ಮಿನಿಟ್ಸ್ ಮಾತ್ರನೇ. ಓಕೆನಾ. ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಮತ್ತು ಈ ಸ್ಟಾಕು ಈಗ ನಾನು ಹಾರಿಜೆಂಟಲ್ ಲೈನ ಡ್ರಾ ಮಾಡಿದ್ದೀನಿ. 8ನೇ ತಾರೀಕು ಯಾವ ಥರ ನಮಗೆ ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿ ಕಾಣಿಸಿದೆಯಾ. ಸೊ ಪ್ರೀವಿಯಸ್ ಡೇ ಹೈ ಅನ್ನೋದು ಇಲ್ಲಿದೆ. ಓಕೆನಾ. ಸೊ 7ನೇ ತಾರೀಕು ಆಗಸ್ಟು ನಮಗೆ ಈ ಹೈಯೆಸ್ಟ್ ಪಾಯಿಂಟ್ನ ಸ್ಟಾಕ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಫಾಲ್ ಆಗಿ ಅಕ್ಯುಮುಲೇಷನ್ ಆಗ್ತಾಯಿದೆ. ಅಕ್ಯುಮುಲೇಷನ್ ಅಂದರೆ ಸೈಡ್ ವೇಸ್ ಆ್ಯಕ್ಷನಲ್ಲಿದೆ ಸ್ಟಾಕು. ಸೊ ನೆಕ್ಸ್ಟ್ ಟೈಮು ಈ ಹೈ ಏನಿತ್ತೋ ಇದನ್ನ ಬ್ರೇಕ್ಔಟ್ ಮಾಡುವಾಗ ನಿಮಗೆ 3 ಕಂಡೀಷನ್ ಮೀಟ್ ಆಗಬೇಕು. ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬ್ರೇಕ್ಔಟ್ ಇರಬೇಕು, ಫಸ್ಟ್ ಬಂದು ಬ್ರೇಕ್ಔಟ್ ಬರಬೇಕು ನಮಗೆ. ಸೆಕೆಂಡ್ ಒನ್ ಬಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕು, ಬಿಗ್ ಬೈಯಿಂಗ್ ಕ್ಯಾಂಡಲ್ ಆಗಿರಬೇಕು. ಆ್ಯಂಡ್ ಥರ್ಡ್ ಒನ್ ಬಂದು ವಾಲ್ಯೂಮ್ ಬಂದಿರಬೇಕು. ಸೊ ಈ 3 ನಿಮಗೆ ಕರೆಕ್ಟಾಗಿ ಬಂದಿದೆ ಅಂತಂದರೆ ನಿಮಗೆ ಟ್ರೂ ಬ್ರೇಕ್ಔಟ್ ಅಂತ ಕರಿತೀವಿ. ಸೊ ಬಿಗ್ ಬೈಯಿಂಗ್ ಕ್ಯಾಂಡಲು ಬಂದಿದೆ. ಸೊ ಬಿಗ್ ಬೈಯಿಂಗ್ ಕ್ಯಾಂಡಲ್ ಜೊತೆಗೆ ಇದು ಬಿಗ್ ಬ್ರೇಕ್ಔಟ್ ಆಗಿದೆ ಪ್ರೀವಿಯಸ್ ಡೇ ಹೈ, ಅದ್ರ ಜೊತೆಗೆ ಬಿಗ್ ವಾಲ್ಯೂಮ್ ಬಂದಿರಬೇಕು. ನೋಡಿ ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಆ ಪಾಯಿಂಟಲ್ಲಿ. ಸೊ ಈ 3 ನಮಗೇನಾಗಿದೆ, ಕನ್ಫರ್ಮೇಷನ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಟ್ರೂ ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಯಾವಾಗ ನಮಗೆ ಟ್ರೂ ಬ್ರೇಕ್ಔಟ್ ಕನ್ಫರ್ಮ್ ಆಯಿತು, ಇದೇ ರೇಂಜಲ್ಲಿ ನಾವು ಬೈ ಆರ್ಡರ್ನ ಪ್ಲೇಸ್ ಮಾಡ್ತೀವಿ. ಸೊ ಸ್ಟಾಪ್ ಲಾಸ್ ಏನಾಗುತ್ತೆ, ಇಲ್ಲಿ ನಮ್ಗೆ ಯಾವುದೇ ಥರ ಸ್ವಿಂಗ್ ಪಾಯಿಂಟ್ ಅಲ್ಲ. ನೋಡಿ ಇಲ್ಲಿದೆ ನಮಗೆ ಸ್ವಿಂಗ್ ಪಾಯಿಂಟು. ಸೊ ಅವಾಗ ನಾವು ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ತೊಗೊಳಕ್ಕಾಗಲ್ಲ. ನಾವು ಮಿಡ್ ಆಫ್ ದ ಕ್ಯಾಂಡಲ್ಲು
ಅಥವಾ ಬಿಲೋ ದಿಸ್ ಒಂದು 0.5% ಪ್ರೀವಿಯಸ್ ಡೇ ಹೈನ, ಅದ್ರ ಕೆಳಗೆ ನಾವು ಒಂದು ಚೂರು ಒಂದು 0.3-0.5% ಕೆಳಗೆ ನಾವು ಸ್ಟಾಪ್ ಲಾಸ್ ತಗೊಂತೀವಿ. ಅಂಡ್ ಟಾರ್ಗೆಟ್ ವೈಸ್ ಬಂದಾಗ ನಂಗೆ ಅಲ್ಲಿಂದ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು 0.5%, 1%, ಅಪ್ ಟು 2.5% ತನಕ ನಾವು ಒಂದು ಒಳ್ಳೆ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ನಾನು ಈ ಪಾಯಿಂಟಲ್ಲಿ ನಾನು ಆರ್ಡರ್ನ ಪ್ಲೇಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿಂದ ನನಗೆ ಮೊಮೆಂಟಮ್ ಎಷ್ಟು ಸಿಕ್ಕಿದೆ ಅಂತಂದರೆ 3.9% ಸಿಕ್ಕಿದೆ ನಿಮಗೆ ಮೊಮೆಂಟಮ್. ಓಕೆನಾ. ಸೊ ನಿಮ್ಮ ಎಂಟ್ರಿ ಪ್ರೈಸ್ ಏನಿದೆಯೋ ಅದೇ ಪ್ರೈಸಿಂದ ನಿಮಗೆ ಒಳ್ಳೆ ಮೊಮೆಂಟಮನ್ನು ಸಿಕ್ಕಿದೆ. ಸೊ ಈಗ ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಟ್ರೇಡು, ನಾನು ಯಾಕೆ ಪ್ರೀವಿಯಸ್ ಡೇ ಹೈ ಟ್ರೂ ಬ್ರೇಕ್ಔಟ್ನ ಟ್ರಸ್ಟ್ ಮಾಡಬೇಕು? ಮೇಜರ್ ಪ್ರಾಬ್ಲಮ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ, ಟ್ರಸ್ಟ್ ಅನ್ನೋದು. ಸೊ ಯಾಕೆ ನೀವು ಟ್ರಸ್ಟ್ ಮಾಡಬೇಕಂದ್ರೆ ಸ್ನೇಹಿತರೆ, ಈಗ ನೀವು ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ನೆನ್ನೆ ರಿಜೆಕ್ಷನ್ ಆಗಿದೆ ಪ್ರೈಸು. ಸೊ ರಿಜೆಕ್ಷನ್ ಆದಾಗ ಏನಾಗುತ್ತೆ, ಇಲ್ಲಿ ಬಂದು ಬ್ರೇಕ್ಔಟ್ ಆಗಿದೆ. ಸೊ ಸುಮಾರು ಜನ ಏನು ಮಾಡ್ತಾರೆ, ಇದನ್ನ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಯಾವಾಗ ಇಲ್ಲಿಂದ ಪ್ರೈಸ್ ಅಕ್ಯುಮುಲೇಷನ್ ಆಗ್ತಾ ಈ ಪಾಯಿಂಟ್ಗೆ ಬರುತ್ತೋ ಆವಾಗ ಸುಮಾರು ಜನ ರಿಟೇಲರ್ಸ್ ಏನು ಮಾಡ್ತಾರೆ, ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಇಟ್ಕೊಂಡು ಏನು ಮಾಡ್ತಾರೆ, ಸೆಲ್ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾರೆ. ಸೊ ಈ ಸೆಲ್ ಆರ್ಡರ್ಸ್, ಈಗ ನಾನು ಸೆಲ್ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ನಂತರ ಸಾವಿರಾರು ಜನ ಸೆಲ್ ಆರ್ಡರ್ನ ಪ್ಲೇಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಈ ಸೆಲ್ ಆರ್ಡರ್ಸ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಬಿಗ್ ಬೈಂಗ್ಗೆ ಟರ್ನ್ ಮಾಡಬೇಕು ಆ ಸ್ಟಾಕ್ನ. ಸೊ ಬಿಗ್ ಬೈಂಗ್ಗೆ ಟರ್ನ್ ಮಾಡಬೇಕಂದ್ರೆ ಒಂದು ಬಿಗ್ ಫಿಶು ಅಂದರೆ ಬಿಗ್ ಪರ್ಸನ್ ಬಂದು ಏನು ಮಾಡಬೇಕು, ನಮ್ಮಂಥ ಎಲ್ಲ ಸ್ಟಾಪ್ ಲಾಸ್ ಆರ್ಡರ್ಸ್ನ ಸೆಲ್ ಆರ್ಡರ್ಸ್ನ ಕಲೆಕ್ಟ್ ಮಾಡಿ ಬ್ರೇಕ್ಔಟ್ ಕೊಟ್ಟು ಅಲ್ಲಿಂದ ಫರ್ದರ್ ಟ್ರೆಂಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ಒಂದು ಬಿಗ್ ಮನಿ ಅನ್ನೋದು ಎಂಟರ್ ಆಗಬೇಕಾಗಿರುತ್ತೆ ಅಲ್ಲಿ. ಸೊ ಎಕ್ಸಾಕ್ಟ್ಲಿ ಅದೇ ಆ ಬಿಗ್ ಮನಿ ಎಂಟರ್ ಆಗ್ತಿದೆಯಾ ಇಲ್ವ ಅಂತ ಚೆಕ್ ಮಾಡೋದೇ ನಮಗೆ ವಾಲ್ಯೂಮ್. ಸೊ ವಾಲ್ಯೂಮ್ ನೋಡಿ ಸಡನ್ನಾಗಿ ಬೂಮ್ ಆಗಿದೆ ಇಲ್ಲಿ. ಯಾವಾಗ ವಾಲ್ಯೂಮ್ ಬೂಮ್ ಆಗುತ್ತೋ ಆವಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ಬಿಗ್ ಮನಿ ಅನ್ನೋದು ಎಂಟರ್ ಆಗೋಯ್ತು. ಅವ್ರ ವ್ಯೂ ಏನಿದೆ ಅಂತಂದರೆ ಹೈಯರ್ ಪ್ರೈಸ್ಗೆ ತಗೊಂಡು ಹೋಗೋಕ್ಕೆ, ಅಂದರೆ ಅಪ್ ಟ್ರೆಂಡ್ ತೊಗೊಂಡು ಹೋಗೋಕ್ಕೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಟ್ರೂ ಬ್ರೇಕ್ಔಟ್ನ ತುಂಬ ಜಾಸ್ತಿ ವೆರಿಫಿಕೇಶನ್ ಮಾಡ್ತೀವಿ. ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಅಂತಲೇ ಅಲ್ಲ, ನೀವು ಮೊಮೆಂಟಮ್ ಟ್ರೇಡು, ಬಾಟಮ್ ಔಟ್ ಟ್ರೇಡು ಏನೇ ಟ್ರೇಡ್ ಮಾಡಿದ್ರು ನಿಮಗೆ ಟ್ರೂ ಬ್ರೇಕ್ಔಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಕ್ ನೋಡೋಣ. ನೋಡಿ ಇದು ಅಲ್ಲಿಂದನೇ ಮತ್ತೆ ಏನಾಗಿದೆ, ಮತ್ತೆ ಅಕ್ಯುಮುಲೇಷನ್ ಹೋಗ್ತಾ ಇದೆ, ಅಲ್ಲಿಂದ ಅಗೈನ್ ಬಿಗ್ ಬೂಮ್ ಹೋಗಿದೆ ನೋಡಿ. ಸೊ ಈ ಥರ ಟ್ರೂ ಬ್ರೇಕ್ಔಟ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಇಲ್ಲಿ ಮಾರ್ಕೆಟಲ್ಲಿ ಏನಾಗುತ್ತೆ, ನಿಮಗೆ ಎರಡು ಆರ್ಡರ್ ಇರುತ್ತೆ, ಒಂದು ಲಿಮಿಟ್ ಆರ್ಡರ್, ಇನ್ನೊಂದು ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ಓಕೆನಾ. ಸೊ ಮಾರ್ಕೆಟ್ ಆರ್ಡರ್ಸ್ ಅಂದರೆ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಂತ ಕರಿತೀವಿ. ಅಂದರೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿಬಿಟ್ಟು ಅದು ಮಾರ್ಕೆಟ್ ಆರ್ಡರ್ ಆಗುತ್ತೆ. ಲಿಮಿಟ್ ಆರ್ಡರ್ಸ್ ಬಂದು ಆಲ್ರೆಡಿ ಪ್ಲೇಸ್ ಮಾಡಿರ್ತಾರೆ ಬಟ್ ಇನ್ನೂ ಎಕ್ಸಿಕ್ಯೂಟ್ ಆಗಿರಲ್ಲ. ಸೊ ಈ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಅಂತ ಏನು ಕರಿತೀವಿ, ಇದು ಬಂದು ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಬಂದು ನಿಮಗೆ ವಾಲ್ಯೂಮಲ್ಲಿ ಕಾಣಿಸುತ್ತೆ. ಸೊ ಎಕ್ಸಿಕ್ಯೂಟೆಡ್ ಆರ್ಡರ್ಸ್ ಕೆನ್ ನಾಟ್ ಬಿ ಮ್ಯಾನಿಪುಲೇಟೆಡ್. ಇದು ನಿಮಗೆ ಮ್ಯಾನಿಪುಲೇಟ್ ಮಾಡೋಕ್ಕೆ, ಒಂದ್ಸರಿ ಮನಿ ಎಂಟರ್ ಆಗೋಯ್ತು ಅಂದರೆ ಲಾಕ್ಡ್, ಮನಿ ಇಲ್ಲಿ ಬಂದು ಎಂಟರ್ ಆಯಿತು. ಸೊ ಇಲ್ಲಿ ಬಂದಿರೋ ಬಿಗ್ ಮನಿಗೆ ಒಂದು ಎಕ್ಸಿಟ್ ಅಂತ ಬೇಕಾ, ಇವರು ಒಂದು ಲೆವೆಲಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊತಾರ, ಅವ್ರು ಇಮಿಡಿಯೇಟಾಗಿ ಇಲ್ಲೇ ಸೆಲ್ ಮಾಡಿದ್ರೆ ಮತ್ತೆ ಬಿದ್ದೋಗುತ್ತೆ, ಅವ್ರು ಲಾಸ್ ಆಗುತ್ತೆ. ಸೊ ಅವ್ರು ಎಕ್ಸಿಟ್ ಅವ್ರು ಕೊಡಬೇಕು ಅಂತಂದರೆ ಫಸ್ಟ್ ಅವ್ರು ಏನು ಮಾಡಬೇಕು, ಪ್ರೈಸ್ನ ಹೈಯರ್ ಸೈಡ್ ಡ್ರೈವ್ ಮಾಡಬೇಕು, ಮತ್ತು ಅಕ್ಯುಮುಲೇಷನಲ್ಲಿ ಪ್ರೈಸ್ನ ಹೋಲ್ಡ್ ಮಾಡಬೇಕು, ಮತ್ತೆ ಹೈಯರ್ ಪ್ರೈಸ್ ಡ್ರೈವ್ ಮಾಡಿ ಅಕ್ಯುಮುಲೇಷನಲ್ಲಿ ಹೋಲ್ಡ್ ಮಾಡಿದಾಗ ಎಲ್ಲೋ ಒಂದು ಹೈಯರ್ ಪ್ರೈಸಲ್ಲಿ ಅವರು ನಿಧಾನಕ್ಕೆ ಅವರು ಆರ್ಡರ್ನ, ಈಗ ಫಾರ್ ಎಕ್ಸಾಂಪಲ್ಲು 1,00,000 ಶೇರ್ಸ್ನ ಬೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೊಂದು 10,000 ಶೇರ್ಸು ಮತ್ತು ಒಂದು 5,000 ಶೇರ್ಸು ಆ ಥರ ಬಂಚಲ್ಲಿ ಸ್ಪ್ಲಿಟ್ ಮಾಡಿ, ಟೋಟಲ್ ಕ್ವಾಂಟಿಟಿನ ಸ್ಪ್ಲಿಟ್ ಮಾಡಿ ನಿಧಾನಕ್ಕೆ ಸೆಲ್ ಮಾಡಿಕೊಂಡು ಪ್ರಾಫಿಟ್ನ ಬುಕ್ ಮಾಡ್ತಾರೆ. ಆ ಒಂದು ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಪ್ರೈಸಸ್ನ ಹೈಯರ್ ಸೈಡ್ ಡ್ರೈವ್ ಮಾಡೋಕ್ಕೆ ಟ್ರೂ ಬ್ರೇಕ್ಔಟ್ನ ಕೊಟ್ಟು ಅಲ್ಲಿಂದ ಪ್ರೈಸಸ್ನ ಡ್ರೈವ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ನಾವು ಇನ್ನೊಂದು ಲಾಸ್ಟ್ ಸ್ಟಾಕ್ ಚೆಕ್ ಮಾಡೋಣ, ಯಾವ ಥರ ನಮಗೆ ಇದು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆದಾಗ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇಡಿಲ್ವೈಸಸ್ ಅನ್ನೋ ಸ್ಟಾಕು 8 ಆಗಸ್ಟು ಯಾವ ಥರ ಒಂದು ನಮಗೆ ಟ್ರೂ ಬ್ರೇಕ್ಔಟ್ ಕೊಡಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ನಾವು ಪ್ರೀವಿಯಸ್ ಡೇ ಹೈಗೆ ಒಂದು ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದು 8 ಆಗಸ್ಟ್ ಕ್ಯಾಂಡಲ್ಲು. ಸೊ ಇದರ ಹೈ ಬಂದು ನಮಗೆ ಎಕ್ಸಾಕ್ಟ್ಲಿ ಈ ಪಾಯಿಂಟಲ್ಲಿದೆ. ಓಕೆನಾ. ಸೊ ಇದು ಬಂದು ನಮಗೆ ಪ್ರೀವಿಯಸ್ ಡೇ ಹೈ ಆಗಿರುತ್ತೆ ಈ ಲೆವೆಲಲ್ಲಿ. ಸೊ ನೆಕ್ಸ್ಟ್ ಡೇ ಹೈನ ಬ್ರೇಕ್ಔಟ್ ಆದಾಗ ಟ್ರೂ ಬ್ರೇಕ್ಔಟ್ ಹೇಗೆ ಕೊಟ್ಟಿದ್ದಾನೆ, ಅಲ್ಲಿಂದ ಪ್ರೈಸ್ ಮೊಮೆಂಟಮ್ ಅನ್ನೋದು ಹೇಗೆ ಹೋಗಿದೆ ಅಂತ ನಾವು ಡೀಟೇಲ್ಡ್ ಆಗಿ ಇಂಟ್ರಾಡೇನಲ್ಲಿ ಚೆಕ್ ಮಾಡೋಣ. ಸೊ ಒನ್ಸ್ ನಮಗೆ ಡೈಲಿ ಕ್ಯಾಂಡಲ್ ಮುಗಿದ ತಕ್ಷಣ ನೀವು 5 ಮಿನಿಟ್ಸ್ಗೆ ಹೋಗ್ಬಿಟ್ಟು ನೀವು ಆ ಡೇಟ್ಗೆ ಬಂದ್ಬಿಡಿ. ನಮ್ಮ 9th ಆಫ್ ಆಗಸ್ಟ್ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತಿರೋಂಥ ಡೇಟು ನೋಡಿ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಅಂದರೆ ಪ್ರೀವಿಯಸ್ ಡೇ ಹೈ 1, 2. ಸೊ 2 ಸಲ ಏನಾಗಿದೆ, ರಿಜೆಕ್ಷನ್ ಆಗಿದೆ ಪ್ರೈಸು. ಓಕೆನಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ಇಲ್ಲಿ 3ನೇ ಸಲ ರಿಜೆಕ್ಟ್ ಆಗಿದೆ ಪ್ರೈಸು. 9.15 ಕ್ಯಾಂಡಲ್, 9:15ರಿಂದ 9:20 ಮತ್ತು 9:20ರಿಂದ 25. ಈ ಫಸ್ಟ್ 2 ಕ್ಯಾಂಡಲ್ ಏನಾಗಿದೆ ಅದೇ ಲೆವೆಲಲ್ಲಿ ರಿಜೆಕ್ಟ್ ಆಗಿದೆ. ಸೊ ಇದ್ರ ಅರ್ಥ ಏನಪ್ಪ ಅಂದರೆ 1, 2, 3 3 ಸಲ ಪ್ರೈಸ್ ರಿಜೆಕ್ಟ್ ಆಗ್ತಾ ಇದೆ. ಸೊ ಸುಮಾರು ಜನ ಏನು ಯೋಚನೆ ಮಾಡ್ತಾರೆ, ಇದೊಂದು ರೆಸಿಸ್ಟೆನ್ಸ್ ಅಂತ ಯೋಚನೆ ಮಾಡ್ತಾರೆ. ಅಂದರೆ ರೆಸಿಸ್ಟೆನ್ಸ್ ಇದೆ,
ಇಲ್ಲಿ ಸೆಲ್ ಆರ್ಡರ್ಸು ಪ್ಲೇಸ್ ಆಗಿರುತ್ತೆ. ಯಾವಾಗ ಎಲ್ಲ ಸೆಲ್ ಆರ್ಡರ್ಸ್ನ ಬ್ರೇಕ್ ಮಾಡಿ ಒಂದು ಬೈಯಿಂಗ್ ಸೈಡ್ ಬಿಗ್ ಬೂಮ್ ಟರ್ನ್ ಮಾಡಬೇಕು ಅಂತಂದರೆ ಅವರು ಟ್ರೂ ಬ್ರೇಕ್ಔಟ್ನ ಕೊಡಬೇಕಾಗಿರುತ್ತೆ. ಸೊ ಟ್ರೂ ಬ್ರೇಕ್ಔಟ್ನ ನಾವು ಹೇಗೆ ವೆರಿಫಿಕೇಶನ್ ಮಾಡ್ತೀವಿ? ಬಿಗ್ ಬೈಯಿಂಗ್ ಕ್ಯಾಂಡ್ಲು, ಫಸ್ಟ್ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ, ಸೆಕೆಂಡ್ ಬಂದು ಬ್ರೇಕ್ಔಟ್ ಆಗಬೇಕು, ಬ್ರೇಕ್ಔಟ್ ಆಗಿದೆ, ಮೂರನೇದು ಬಂದು ವಾಲ್ಯೂಮ್ ಬರಬೇಕು. ನೋಡಿ, ಇಂಪಲ್ಸಿವ್ ವಾಲ್ಯೂಮ್ ಅನ್ನೋದು ಎಂಟರ್ ಆಗ್ತಿದೆ ಈ ಪಾಯಿಂಟಲ್ಲಿ. ಸೊ ಯಾವಾಗ ನಮಗೆ ಬಿಗ್ ವಾಲ್ಯೂಮು ಬ್ರೇಕ್ಔಟ್ ವಿತ್ ಬಿಗ್ ಬೈಯಿಂಗ್ ಕ್ಯಾಂಡಲ್ ಬರುತ್ತೋ ಅವಾಗ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಟ್ರೂ ಬ್ರೇಕ್ಔಟ್ ಅಂತ ಹೇಳ್ಬಿಟ್ಟು. ಸೊ ಟ್ರೂ ಬ್ರೇಕ್ಔಟ್ ಆದಾಗ ಇಮಿಡಿಯೇಟ್ಲಿ ನಾವೇನು ಮಾಡ್ತೀವಿ, ಅಲ್ಲಿಂದ ಒಂದು ಬಿಗ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈ ರೇಂಜ್ ನೋಡಿದೆ ನೋಡಿ, ಪ್ರೈಸ್ ಏನಾಗಿದೆ, ಇಲ್ಲಿಂದ ಒಂದು ಅಪ್ ಮೂವ್ ಹೋಗಿ ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿದೆ, ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಗಿದೆ, ಆಮೇಲೆ ಅಪ್ ನೀಟಾಗಿ ನಮಗೆ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಸೊ ನಾವು ಇಲ್ಲೇ ಎಂಟ್ರಿ ತಗೊಂತೀವಿ ಅಂತ ತಿಳ್ಕೊಳ್ಳೋಣ. ಸೊ ಈ ಪ್ರೀವಿಯಸ್ ಪುಲ್ ಬ್ಯಾಕ್ ಏನಿತ್ತು ಅದನ್ನ ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಅಲ್ಲಿಂದ ನಮಗೆ ಒಂದು ಇಂಪಲ್ಸಿ ಮೂವ್ ಬರಬೇಕು. ಎಕ್ಸಾಕ್ಟ್ಲಿ ನಮ್ಗೆ ಇಲ್ಲೊಂದು ಇಂಪಲ್ಸಿ ಮೂವ್ ಬಂದಿದೆ, ಅದನ್ನ ಮತ್ತೆ ಅಕ್ಯುಮುಲೇಷನ್ ಹೋಗ್ತಾ ಹೋಗ್ತಾ ಮತ್ತೆ ಇನ್ನೊಂದು ಇಂಪಲ್ಸಿ ಮೂವ್ ಬಂದಿದೆ. ಸೊ ನಮ್ಗೆ ಇದು ಅವಶ್ಯಕತೆ ಇಲ್ಲ, ನಮ್ಗೆ ಬೇಕಾಗಿರೋದು ಫಸ್ಟ್ ಇಂಪಲ್ಸಿ ಮೂವ್ ಇಮಿಡಿಯೇಟ್ ಆಗಿ ಇಂಟರ್ಡೇಲ್ ಪ್ರಾಫಿಟ್ ಬೇಕು. ಸೊ ಎಕ್ಸಾಕ್ಟ್ಲಿ ನಾವು ಈ ಲೊಕೇಶನಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊತೀವಿ. ಚೆಕ್ ಮಾಡೋಣ ಎಷ್ಟು ಪರ್ಸೆಂಟೇಜ್ ಹೋಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿಂದ ಇದು ಅಪ್ ಟ್ರೆಂಡ್ ಹೋಗಿರೋದು 7%. ನೀವು ಆಸ್ ಸೂನ್ ಆಸ್ ಬೈ ಮಾಡಿದ ತಕ್ಷಣ ರೇಂಜಲ್ಲಿ ಈ ಲೆವೆಲನ್ನು ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊತಾ ಇದ್ದೀವಿ. ನಿಮಗೆ ಮೊಮೆಂಟಮ್ ಕೊಟ್ಟಿರೋದು 7% ಇಮಿಡಿಯೇಟ್ ಆಗಿ ಕೊಟ್ಟಿದ್ದಾನೆ. ಸೊ ಮೋಸ್ಟ್ ಆಫ್ ದ ಕೇಸಸ್ಸು ಟ್ರೂ ಬ್ರೇಕ್ಔಟು ಸಕ್ಸಸ್ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ವಾಲ್ಯೂಮ್ ಕನ್ಫರ್ಮೇಷನ್ ಇರುತ್ತೆ, ಅಂದರೆ ಮನಿ ಅನ್ನೋದು ಫ್ರೆಶ್ ಆಗಿ ಅಲ್ಲಿ ಎಂಟ್ರಿ ಆಗಿರುತ್ತೆ. ಯಾವಾಗ ಫ್ರೆಶ್ ಮನಿ ಫ್ಲೋ ಆಗುತ್ತೋ ಮಾರ್ಕೆಟಲ್ಲಿ, ಆವಾಗ ನಮಗೆ ಪ್ರೈಸಸ್ ಇನ್ನೂ ಹೈಯರ್ ಸೈಡ್ ಡ್ರೈವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಟ್ರೂ ಬ್ರೇಕ್ಔಟ್ನ ವೆರಿಫಿಕೇಶನ್ ಮಾಡಿಕೊಂಡು ನಾವು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸ್ನೇಹಿತರೆ, ನಾವು ಇಲ್ಲಿ ತನಕ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆದಾಗ ಹೇಗೆ ಟ್ರೇಡ್ ತಗೊಳ್ಳೋದು ತಿಳ್ಕೊಂಡ್ವಿ. ಲೆಟ್ಸ್ ಸೇ ಈ ಪಾಯಿಂಟಲ್ಲಿ ನಮಗೆ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಅನ್ನು ಸಿಗ್ತಾ ಇದೆ, ಆ ಲೆವೆಲಲ್ಲಿ ನಾವು ಈಸಿಯಾಗಿ ಎಂಟ್ರಿ ತಗೊತೀವಿ. ಆ ಕರೆಕ್ಷನ್ನು, ಆ ರಿಟ್ರೇಸ್ಮೆಂಟಲ್ಲಿ ನಾವು ಎಂಟ್ರಿ ತಗೊತೀವಿ. ಆದರೆ ಮೇಜರ್ ಇಶ್ಯೂ ಏನಾಗುತ್ತೆ ಅಂತಂದರೆ, ಈ ಪ್ರೈಸು ಇದೇ ಸ್ಟಾಕು ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮಗೆ ಸ್ಮಾಲು, ಮಿಡ್, ಲಾರ್ಜ್ ಕ್ಯಾಪ್ ಕಂಬೈನ್ ಮಾಡಿದಾಗ ನಮಗೆ NSE ಸಂವೇರ್ ಅರೌಂಡು 2000+ ಸ್ಟಾಕ್ಸ್ ಟ್ರೇಡ್ ಆಗ್ತಾ ಇದೆ, ಓಕೆನಾ? ಸೊ 2000+ ಸ್ಟಾಕ್ಸಲ್ಲಿ 1 by 1 ಈ ಥರ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಐಡೆಂಟಿಫೈ ಮಾಡೋದು ಇಂಪಾಸಿಬಲ್ ಇದು, ಓಕೆನಾ? ಸೊ ಅದಕ್ಕೆ ನಮ್ಗೆ ಬೇಕಾಗಿರುತ್ತೆ ಸ್ಕ್ರೀನರ್ ಅಂತ ಕರಿತೀವಿ. ಸೊ ಸ್ಕ್ರೀನರ್ ಏನು ಮಾಡುತ್ತೆ, ಒಂದು ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೈ ಬ್ರೇಕ್ಔಟ್ ಸ್ಟಾಕ್ಸ್ ಯಾವ್ದು ಕೊಡ್ತಾ ಇದೆಯೋ ಅಲಾಂಗ್ ವಿತ್ ದ ವಾಲ್ಯೂಮು, ಓಕೆನಾ? ಸೊ ಒಳ್ಳೆ ವಾಲ್ಯೂಮ್ ಜೊತೆಗೆ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಆಗ್ತಿರುವಂತಹ ಸ್ಟಾಕ್ಸ್ ನಮಗೆ ಸ್ಕಿನ್ನರ್ ಮುಖಾಂತರ ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ನಿಮಗೆ ಫ್ರೀ ಆಗಿ, ಅಂದರೆ ಯಾವುದೇ ಪೇಯ್ಡ್ ಟೂಲ್ ಇಲ್ದಿರ ಫ್ರೀ ಆಗಿ ನಾವು ಈ ಥರ ಒಂದು ಸ್ಕಿನ್ನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಒಂದು ಹೆಸರು ಕೇಳಿದ್ರ ಸ್ಟಾಕ್ ಮಾರ್ಕೆಟಲ್ಲಿ ಸ್ಕಿನ್ನರ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಫೇಮಸ್ ಚಾರ್ಟಿಂಗ್ ಟೂಲ್ ಅಂತ ಬರುತ್ತೆ. ಅದನ್ನು ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ, ಚಾರ್ಟಿಂಗ್ ಅಂತ. ಸೊ ಚಾರ್ಟಿಂಗ್ ಅಂತ ಟೈಪ್ ಮಾಡಿದಾಗ ಇದು ಬಂದು ಅವ್ರ ಹೋಮ್ ಪೇಜ್ ಆಗಿರುತ್ತೆ. ಅದು ಡ್ಯಾಶ್ ಬೋರ್ಡ್ಸ್ ಅನ್ನೋದು ಇದು ಕಂಪ್ಲೀಟ್ ಹೋಮ್ ಪೇಜ್ ಆಗಿರುತ್ತೆ ಅವ್ರದ್ದು. ಸೊ ಇಲ್ಲಿ ನಿಮಗೆ ಸೇವ್ಡ್ ಸ್ಕಿನ್ನರ್ಸು, ಸೇವ್ಡ್ ಸ್ಕ್ಯಾನ್ಸು, ವಾಚ್ ಲಿಸ್ಟು, ಸಪೋರ್ಟ್ ಅಂತ ಒಂದಷ್ಟು ಟಾಪಲ್ಲಿ ನಿಮಗೆ ಅವ್ರದ್ದು ಒಂದು ಹೆಡಿಂಗ್ಸ್ ಕಾಣಿಸುತ್ತೆ, ಡ್ಯಾಶ್ ಬೋರ್ಡ್ಸು. ನಿಮಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಲಾಗಿನ್ ID ಮತ್ತು ಪಾಸ್ವರ್ಡ್ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಆಪ್ಷನ್ ಕೊಡ್ತಾನೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಸ್ಕ್ಯಾನರ್ನ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ? ಸೊ ಕ್ರಿಯೇಟ್ ಮಾಡೋವಾಗ ನಿಮಗೆ ಇಲ್ಲಿ ಒಂದು ಪ್ಲಸ್ ಸಿಂಬಲ್ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಈ ಪ್ಲಸ್ ಸಿಂಬಲ್ ನಾವೇನು ಮಾಡ್ತೀವಿ, ಕಂಡೀಷನ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ನಮ್ಮ ಸ್ಟ್ರಾಟಜಿಗೆ. ಸೊ ಈಗ ಯಾವುದೇ ಒಂದು ಸ್ಟ್ರಾಟಜಿ ನಾವು ಸ್ಟಡಿ ಮಾಡೋವಾಗ 50% ವೇಟೇಜ್ ಗೋಸ್ಟು, ಅಂದರೆ ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕು ಅಂತಂದರೆ 50% ಬಂದು ನಾವು ಸ್ಟ್ರಾಟಜಿಗೆ ಇಂಪಾರ್ಟೆನ್ಸ್ ಕೊಡ್ತೇವೆ. ಇದು ಒಂದು ಸ್ಟ್ರಾಟಜಿ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ರಿಮೈನಿಂಗ್ 50% ಬಂದು ನಮಗೆ ಸ್ಕಿನ್ನರ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸ್ಟ್ರಾಟಜಿ ಕಲ್ತಿದ ತಕ್ಷಣ ನಾವು ಸಕ್ಸಸ್ ಆಗಲ್ಲ. ಯಾಕಂತಂದರೆ ಸ್ಟ್ರಾಟಜಿ ಕಲ್ತ್ಕೊಂಡು ಯಾವ ಸ್ಟಾಕಲ್ಲಿ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಸಿಗಲೇ ಇಲ್ಲ ಅಂತಂದರೆ ನೋ ಯೂಸ್ ಅಲ್ವಾ? ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಒನ್ ಬೈ ಒನ್ ಚೆಕ್ ಮಾಡೋಕ್ಕೆ ಇಂಪಾಸಿಬಲ್. ಅದು ಸುಮಾರು ಸ್ಟಾಕ್ಸಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ನೀವು ಚೆಕ್ ಮಾಡೋಕ್ಕಾಗಿರಲ್ಲ, ನೀವು ಚೆಕ್ ಮಾಡ್ತಾ ಇರೋವಾಗ ಬ್ರೇಕ್ಔಟ್ ಕೊಟ್ಟಿರಲ್ಲ. ಸೊ ಈ ಥರ ಮಿಸ್ ಮ್ಯಾಚ್ ಆಗುತ್ತೆ. ಸೊ ಸ್ಕಿನ್ನರ್ ಏನು ಮಾಡುತ್ತೆ, ಎಕ್ಸಾಕ್ಟಾಗಿ ಅದನ್ನ ಸ್ಕ್ಯಾನ್ ಮಾಡಿ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೆ ವಾಲ್ಯೂಮು ವಿತ್ ಬ್ರೇಕ್ಔಟ್ ವಿತ್ ಬಿಗ್ ಬೈಯಿಂಗ್ ಕ್ಯಾಂಡಲ್ ಕನ್ಫರ್ಮೇಷನ್ ಆದಾಗ ನಮಗೆ ರಿಸಲ್ಟ್ಸ್ನ ಆಟೋಮೆಟಿಕ್ಕಾಗಿ ಅಲ್ಲಿ ಸ್ಕ್ರೀನ್ ಮಾಡುತ್ತೆ. ಸೊ ಆ ಸ್ಟಾಕ್ಸ್ನ ನಾವೇನು ಮಾಡ್ತೀವಿ, ವೆರಿಫೈ ಮಾಡಿಕೊಂಡು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇದನ್ನ ಹೇಗೆ ಸ್ಕಿನ್ನರ್ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಮ್ಮ ಫಸ್ಟ್ ಕಂಡೀಷನ್ ಏನು, ಇವತ್ತಿನ ಏನು 5 ನಿಮಿಷದ ಕ್ಯಾಂಡಲ್ ಇದೆಯೋ ಆ 5 ನಿಮಿಷದ ಕ್ಯಾಂಡಲ್ ನೆನ್ನೆ ಹೈನ ಬ್ರೇಕ್ಔಟ್ ಮಾಡಬೇಕು. ಸೊ ಫಸ್ಟ್ ನೀವು ಇಲ್ಲಿ ಸೆಲೆಕ್ಟ್, ನಿಮಗೆ ಇದು ಕಂಡೀಷನಲ್ಲಿ ನೀವು ಕ್ಲೋಸ್ ಅಂತ ಟೈಪ್ ಮಾಡಿ, ಕ್ಲೋಸ್ ಅಂತ ಟೈಪ್ ಮಾಡಿ. ಸೊ ಕ್ಲೋಸ್ ಅಂತ ಟೈಪ್ ಮಾಡಿದ್ಮೇಲೆ ಗ್ರೇಟರ್ ದೆನ್, ಓಕೆನಾ? ಗ್ರೇಟರ್ ದೆನ್. ಸೊ ಕ್ಲೋಸ್ ಗ್ರೇಟರ್ ದೆನ್ ಅಗೇನ್ ಕ್ಲೋಸ್ ಅಂತ ಟೈಪ್ ಮಾಡಿ, ಓಕೆನಾ?
ಕ್ಲೋಸ್. ಸೊ ಕ್ಲೋಸ್ ಅಥವಾ ಹೈ ಅಂತ ಟೈಪ್ ಮಾಡಿ ನಾವು ಚೇಂಜ್ ಮಾಡ್ಕೋಬೋದು. ಈಗ ಫಸ್ಟ್ ನನಗೆ ಬೇಕಾಗಿರೋದೇನು, ಡೈಲಿಯಿಂದ 5 ಮಿನಿಟ್ಸ್ ಚೇಂಜ್ ಮಾಡ್ತೀನಿ ನಾನು. ಓಕೆನಾ. ಸೊ 5 ನಿಮಿಷದ ಕ್ಯಾಂಡಲ್ಲು ಗ್ರೇಟರ್ ದೆನ್ ಅಂದರೆ ಅದು ಜಾಸ್ತಿ ಇರಬೇಕು 1 ಡೇ ಹೆಗೋ ಹೈ, ಅಂದರೆ ನೆನ್ನೆ ಹೈಗೆ. ಸೊ ಇವತ್ತಿನ ಒಂದು 5 ನಿಮಿಷದ ಕ್ಯಾಂಡಲು ನೆನ್ನೆಯ ಒಂದು ಕ್ಯಾಂಡಲ್ಲು ಹೈಗೆ ಮೇಲೆ ಇರಬೇಕು, ಕ್ಲೋಸ್ ಎಲ್ಲ ಹೈಗೆ. ಓಕೆನಾ. ಸೊ ಈಸಿ ಕಂಡೀಷನ್ ಅಲ್ವಾ. 5 ಮಿನಿಟ್ಸ್ ಕ್ಲೋಸ್ ಗ್ರೇಟರ್ ದೆನ್ 1 ಡೇ ಎಗೋ ಹೈ, ನೆನ್ನೆ ಹೈನ ಮೇಲ್ಗಡೆ 5 ಮಿನಿಟ್ಸ್ ಕ್ಲೋಸ್ ಆಗಿರಬೇಕು, ಫಸ್ಟ್ ಕಂಡೀಷನ್ನು. ಇದೇ ಕಂಡೀಷನ್ ನಿಮಗೆ ಇಲ್ಲಿ 2 ಆಪ್ಷನ್ ಇರುತ್ತೆ. ಓಕೆನಾ. ಸೊ ಈ ಫಸ್ಟದ್ದು ಬಂದು ನಿಮಗೆ ಸೇಮ್ ಕಂಡೀಷನ್ ಕಾಪಿ ಮಾಡಿ ಇನ್ನೊಂದು ಇದರಲ್ಲಿ ನೀವು ಪೇಸ್ಟ್ ಮಾಡ್ಕೋಬೋದು. ಸೆಕೆಂಡ್ ಬ್ಲೂ ಕಲರ್ ಬಂದು ನಿಮ್ಗೆ ಡೂಪ್ಲಿಕೇಟ್, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಕಂಡೀಷನ್ ರಿಪೀಟ್ ಆಗುತ್ತೆ ನಿಮಗೆ. ಸೊ ನಾನು ಸೇಮ್ ಕಂಡೀಷನ್ ರಿಪೀಟ್ ಮಾಡ್ತೀನಿ, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈಗ ಫಸ್ಟ್ ಕ್ಯಾಂಡಲ್ ನಮ್ಗೆ ಏನಾಗಿದೆ, ನೆನ್ನೆ ಹೈನ ಬ್ರೇಕ್ಔಟ್ ಆಗಿದೆ, ಆದರೆ ಅದರ ಹಿಂದಿನ ಒಂದು 3 ಕ್ಯಾಂಡಲು ನೆನ್ನೆ ಹೈನ ಬ್ರೇಕ್ಔಟ್ ಆಗಿರ್ಬೋದು, ಅದ್ರ ಕೆಳಗಡೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ, ನಾನು ಯಾಕೆ ಈ ಕಂಡೀಷನ್ನ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಅಂತಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ, ಇದು ಬಂದು ಪ್ರೀವಿಯಸ್ ಡೇ ಹೈ, ನಿಮ್ಗೆ ಅರ್ಥ ಆಗ್ತಿದೆಯಾ? ಸೊ ಪ್ರೀವಿಯಸ್ ಡೇ ಹೈ ಆದಾಗ ನೋಡಿ, ಈ ಕ್ಯಾಂಡಲು ಬಿಲೋ ಇದೆ, ಈ ಕ್ಯಾಂಡಲು ಬಿಲೋ ಇದೆ, ಎಲ್ಲ ಕ್ಯಾಂಡಲ್ಸು ನಮಗೆ ಪ್ರೀವಿಯಸ್ ಡೇ ಹೈಗಿಂತ ಕೆಳಗಡೆ ಇದೆ. ಆ್ಯಂಡ್ ಈ ಕ್ಯಾಂಡಲ್ ಮಾತ್ರ ನಮಗೆ ಬ್ರೇಕ್ಔಟ್ ಕೊಟ್ಟಿದ್ದಾನೆ, ಅರ್ಥ ಆಯ್ತಾ? ಸೊ ಈ ಕ್ಯಾಂಡಲು ಬ್ರೇಕ್ಔಟ್ ಕೊಟ್ಟಿದೆ, ಈ ಗ್ರೀನ್ ಕ್ಯಾಂಡಲು ಬ್ರೇಕ್ಔಟ್ ಕೊಟ್ಟಿದೆ, ನೋಡಿ ಅಲ್ಲಿಂದನೇ ಬ್ರೇಕ್ಔಟ್ ಕೊಟ್ಟಿದೆ, ಈ 2 ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿದೆ, ಈ ಕ್ಯಾಂಡಲು ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ನನಗೆ ಇದು ಯಾವುದು ಬೇಡ, ಅರ್ಥ ಆಗ್ತಿದೆ ನಿಮಗೆ? ನನಗೆ ಅಲ್ಲಲ್ಲೇ ಬ್ರೇಕ್ಔಟ್ ಬೇಡ, ನನಗೆ ಒಂದು ಫ್ರೆಶ್ ಬ್ರೇಕ್ಔಟು ಬಾಟಮಿಂದ ಬೇಕಷ್ಟೇ ನನಗೆ. ಸೊ ಈ ಫ್ರೆಶ್ ಬ್ರೇಕ್ಔಟ್ ನೀವು ಬಾಟಮಿಂದ ಬೇಕು ಅಂತಂದರೆ ನಾವು ಅದಕ್ಕೆ ಅಂತ ಒಂದು ಲಾಜಿಕ್ನ ಕೋಡ್ ಮಾಡಬೇಕಾಗುತ್ತೆ, ಅಂದರೆ ಒಂದು ಲಾಜಿಕ್ನ ಸಾಫ್ಟ್ವೇರ್ ಕೊಡಬೇಕಾಗಿರುತ್ತೆ. ಅದು ಹೇಗೆ ಕೊಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಆ ಕೊಡೋದ್ರಿಂದ ಏನಾಗುತ್ತೆ, ನಮಗೆ ಇದರ ನಾಯ್ಸ್ ರೆಡ್ಯೂಸ್ ಆಗಿಬಿಡುತ್ತೆ. ಈ ಥರ ನಾಯ್ಸಿ ಟ್ರೇಡ್ಸ್ ಬರಲ್ಲ ನಮಗೆ. ಒಂದು ಒಳ್ಳೆ ಫ್ರೆಶ್ ಟ್ರೇಡ್ಸ್ ಮಾತ್ರ ನಮಗೆ, ಒಳ್ಳೆ ಬ್ರೇಕ್ಔಟ್ ಟ್ರೇಡ್ಸ್ ಮಾತ್ರ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಚಾರ್ಟಿಂಗಲ್ಲಿ ಹೋಗಿಬಿಟ್ಟು ಕಂಡೀಷನ್ನ, ಸೊ ಈ ಕಂಡೀಷನ್ನು ಈಗ ನಾವು ಫಸ್ಟ್ ಕಂಡೀಷನ್ನು 5 ನಿಮಿಷದ ಕ್ಯಾಂಡಲು ಗ್ರೇಟರ್ ದೆನ್ 1 ಡೇ ಹೆಗೋ ಹೈ. ಆದರೆ ಅದಕ್ಕೆ ಪ್ರೀವಿಯಸ್ ಕ್ಯಾಂಡಲ್ ಅಂದರೆ 5 ನಿಮಿಷ ಕರೆಂಟ್ ಕ್ಯಾಂಡಲ್ ಆದರೆ ಅದರ ಹಿಂದಿನ ಕ್ಯಾಂಡಲ್ಗೆ ನಾವು ಇಲ್ಲಿ 0 ಅಂತ ಇರುತ್ತೆ, ಅದನ್ನ -1 ಅಂತ ತಗೊಳ್ಳಿ, ಪ್ರೀವಿಯಸ್ ಕ್ಯಾಂಡಲ್ ಅಂತ ಕರಿತೀವಿ, ಒಂದು -1. ಅದು ಲೆಸ್ ದೆನ್ ಆಗಿರಬೇಕು. ಓಕೆನಾ. ಲೆಸ್ ದೆನ್ 1 ಡೇ ಎಗೋ ಹೈ, ಅಂದರೆ ಹಿಂದಿನ ಕ್ಯಾಂಡಲ್ಲು 1 ಡೇ ಎಗೋ ಹೈಗಿಂತ ಕೆಳಗಡೆ ಇರಬೇಕು. ಮತ್ತೆ ನಾನು ಡೂಪ್ಲಿಕೇಟ್ ತಗೊಂಡು ಅದ್ರ ಹಿಂದಿನ ಕ್ಯಾಂಡಲ್ಲು ಅಂದರೆ -2, ಅದು ನನಗೆ ನೆನ್ನೆಗಿಂತ ಕೆಳಗಡೆ ಇರಬೇಕು. ನೆಕ್ಸ್ಟ್ 4ನೇ ಕಂಡೀಷನ್ನು, ಅದ್ರ ಹಿಂದಿನ ಕ್ಯಾಂಡಲ್ ಅಂದರೆ -3, ಲೆಸ್ ದೆನ್ 1 ಡೇ ಎಗೋ ಹೈ. ಸೊ ಕಂಟಿನ್ಯೂಸ್ ಆಗಿ 3 ಕ್ಯಾಂಡಲು ನೆನ್ನೆ ಹೈಗಿಂತ ಕೆಳಗಡೆ ಇದೆ, ಅದನ್ನೇ ನಿಮ್ಗೆ ಬ್ರೇಕ್ಔಟ್ ಇದೆ. ನಿಮ್ಗೆ ಬೇಕಾದ್ರೆ 4-5 ಬೇಕಾದ್ರೂ ಕೊಡ್ಬೋದು. ಓಕೆನಾ. ಸೊ ಅದು ಸ್ಟಿಲ್ ಇಟ್ಸ್ ಅ ಗುಡ್ ಕಂಡೀಷನ್ನು. ಸೊ ಈಗ ನಾವು ಈ ಒಂದು ಲಾಜಿಕ್ ನಾವು ಕಂಪ್ಲೀಟ್ ಮಾಡಿದ್ವಿ. ಅದೇನಪ್ಪ ಅಂತಂದರೆ, ನಮ್ಮ ಒಂದು ಸ್ಟ್ರಾಟಜಿನಲ್ಲಿ ನಮ್ಗೆ ಈ ಥರ ಒಂದು ಬ್ರೇಕ್ಔಟ್ ಕೊಡ್ತಾನೆ. ಓಕೆನಾ. ಈ ಥರ ಒಂದು ಬ್ರೇಕ್ಔಟ್ ಕೊಡ್ತಾನೆ, ಅದರ ಹಿಂದಿನ 3 ಕ್ಯಾಂಡಲ್ ಬಂದು ನಮ್ಗೆ ಏನಾಗಿರುತ್ತೆ, ಕೆಳಗಡೆ ಇರುತ್ತೆ. ಓಕೆನಾ. ಸೊ ಅದು ಫಸ್ಟ್ ಕಂಡೀಷನ್ ನಾವು ಬರೆದ್ವಿ. ಇನ್ನು 2 ಕಂಡೀಷನ್ ಇದೆ. ಸಾರಿ, ಬ್ರೇಕ್ಔಟ್ ನಮ್ಗೆ ಕನ್ಫರ್ಮ್ ಆಯಿತು, ಹಿಂದಿನ ಕ್ಯಾಂಡಲ್ ಕನ್ಫರ್ಮ್ ಆಯಿತು. ಇನ್ನೊಂದು ಕಂಡೀಷನ್ ಇದೆ, ಅದೇನಪ್ಪ ಅಂದರೆ ಅದೇ ಟೈಮ್ಗೆ ನಂಗೆ ವಾಲ್ಯೂಮ್ ಬಂದಿರಬೇಕು. ಓಕೆನಾ. ಸೊ ಬ್ರೇಕ್ಔಟ್ ಆದಾಗ ಕ್ಯಾಂಡಲ್ಲು ಒಂದು ಒಳ್ಳೆ ವಾಲ್ಯೂಮ್ ಬಂದಿರಬೇಕು, ಅದು ಗ್ರೀನ್ ಕ್ಯಾಂಡಲ್ ಆಗಿರಬೇಕು. ಸೊ ಈ ಕಂಡೀಷನ್ನ ಹೇಗೆ ಡ್ರಾ ಮಾಡೋದಂತ ಹೇಳ್ತೀನಿ ನೋಡಿ. ಬಿಗ್ ವಾಲ್ಯೂಮ್ಗೆ ಯಾವ ಥರ ನಾವು ಕಂಡೀಷನ್ನ ಬರೀಬೋದು ಅಂತ ಹೇಳ್ಬಿಟ್ಟು, ಮತ್ತು ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ವಾಲ್ಯೂಮ್ ಅಂತ ಟೈಪ್ ಮಾಡಿ. ಸೊ ವಾಲ್ಯೂಮ್. ಓಕೆನಾ. ಸೊ ವಾಲ್ಯೂಮ್ ಆದಮೇಲೆ ನಿಮಗೆ ಈ ವಾಲ್ಯೂಮ್ ಎಷ್ಟು ಪಟ್ಟು ಜಾಸ್ತಿ ಇರಬೇಕು, SME ಅಂದರೆ ವಾಲ್ಯೂಮಲ್ಲಿ ನಾವು ಆವ್ರೇಜ್ ವಾಲ್ಯೂಮ್ಗಿಂತ ನಿಮಗೆ ನನಗೆ 3 ಪಟ್ಟು ಬೇಕು. ಓಕೆನಾ. ವಾಲ್ಯೂಮ್ ಗ್ರೇಟರ್ ದೆನ್ SME ಅಂತ ಟೈಪ್ ಮಾಡಿ, SMA. ಓಕೆನಾ. ಸೊ SME ಅದು ನಾನು ಹೇಳ್ಕೊಡ್ತೀನಿ. ಸೊ ಈಗ ಫಸ್ಟ್ ನೀವೇನು ಮಾಡಬೇಕು, 5 ನಿಮಿಷದ ಕ್ಯಾಂಡಲ್ ತೊಗೊಳ್ಳಿ, 5 ಮಿನಿಟ್ಸ್ ಕ್ಯಾಂಡಲ್ಲು, 5 ನಿಮಿಷದ ಕ್ಯಾಂಡಲು ವಾಲ್ಯೂಮು, 5 ನಿಮಿಷದ ಕ್ಯಾಂಡಲ್ನ 5 ಮಿನಿಟ್ಸ್ ಕ್ಯಾಂಡಲ್ ವಾಲ್ಯೂಮ್ ಇದೆಯಲ್ವಾ, ಅದ್ರದ್ದು ಆವ್ರೇಜ್ ವಾಲ್ಯೂಮ್ ತಗೊಂಡಾಗ ನನಗೆ 3 ಪಟ್ಟು ಜಾಸ್ತಿ ಇರಬೇಕು. ಅದನ್ನ ಹೇಗೆ ತಗೊತೀವಿ ಅಂದರೆ, ಇಲ್ಲಿ ವಾಲ್ಯೂಮ್ ಅಂತ ಚೂಸ್ ಮಾಡ್ಕೊತೀವಿ, ವಾಲ್ಯೂಮಲ್ಲಿ. ಸೊ ಈ 5 ನಿಮಿಷದ ವಾಲ್ಯೂಮು ಇಂಟು 20 ಲಾಸ್ಟ್ 20 ಕ್ಯಾಂಡಲ್ ವಾಲ್ಯೂಮ್ ಆವ್ರೇಜ್ ತಗೊಂಡಾಗ ನನಗೆ 3 ಪಟ್ಟು ಜಾಸ್ತಿ ಇರಬೇಕು, ಇಂಟು ನಂಬರ್ 3 ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ವಾಲ್ಯೂಮ್ ಕಂಡೀಷನ್ ಚೂರು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಜಸ್ಟ್ ಆ್ಯಸ್ ಇಟ್ ಈಸ್ ನೀವು ಇದನ್ನು ಜಸ್ಟ್ ಹೆಂಗಿದೆಯೋ ಹಂಗೆ ನೀವು ಜಸ್ಟ್ ಕೋಡಿನ ಟ್ರೈ ಮಾಡಿ. ಫಿಯರ್ಸ್ ನಿಮ್ಗೆ ಅರ್ಥ ಆಗಲಿಲ್ಲ, ನಮ್ಗೆ ಇದು ವಾಲ್ಯೂಮ್ ಕಂಡೀಷನ್ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇದೇ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಓಕೆನಾ. ಇದೇ ಕಂಡೀಷನ್ಸ್ನ ನಾವು ನಿಮಗೆ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕ್ ಕಾಣಿಸ್ತಿದೆಯಲ್ವಾ, ಚಾರ್ಟಿಂಗ್ದು ಸ್ಕಿನ್ನರ್ ಕ್ರಿಯೇಟ್ ಮಾಡಿರೋ ಲಿಂಕು, ಅದನ್ನಲ್ಲಿ ಪೇಸ್ಟ್ ಮಾಡಿರ್ತೀವಿ. ಜಸ್ಟ್ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಸಾಕು, ನಿಮ್ಗೆ ಡೈರೆಕ್ಟಾಗಿ ಇದು ಓಪನ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಫಸ್ಟ್ ಕಂಡೀಷನ್ ನಾವೇನು ಚೂಸ್ ಮಾಡಿದ್ದೀವಿ, 5 ಮಿನಿಟ್ಸ್ ಕ್ಯಾಂಡಲ್ಲು ಗ್ರೇಟರ್ ದೆನ್ 1 ಡೇ ಎಗೋ ಹೈ, ಅಂದರೆ ನೆನ್ನೆ
ಹೈಗಿಂತ ಜಾಸ್ತಿ ಆಗಿರಬೇಕು 5 ನಿಮಿಷದ ಕ್ಯಾಂಡ್ಲು. ರಿಮೈನಿಂಗ್ ಅದರ ಹಿಂದಿನ 3 ಕ್ಯಾಂಡಲ್ ಬಂದು ನೆನ್ನೆ ಹೈಗಿಂತ ಕೆಳಗಡೆ ಇರಬೇಕು. ಮತ್ತು 5 ನಿಮಿಷದ ಕ್ಯಾಂಡಲ್ಲಿ ಒಂದು ಬಿಗ್ ವಾಲ್ಯೂಮ್ ಬಂದಿರಬೇಕು. ಓಕೆನಾ, ಇದಿಷ್ಟು ಆಯಿತು. ಅದೇ ಈ 5 ಮಿನಿಟ್ಸ್ ಕ್ಯಾಂಡಲ್ ಗ್ರೇಟರ್ ದೆನ್ ನೆನ್ನೆ ಹೈ ಇರಬೇಕು. ಅಟ್ ದ ಸೇಮ್ ಟೈಮ್ ಆ ಬೈಯಿಂಗ್ ಕ್ಯಾಂಡಲ್ ಆಗಿರ್ಬೇಕು ನನಗೆ. ಇದು ಒಂದು ಅಡಿಷನಲ್ ಕಂಡೀಷನ್ನು. ಸೊ ನಾನೇನು ಮಾಡ್ತೀನಿ, ಕ್ಲೋಸ್ ಗ್ರೇಟರ್ ದೆನ್ ಓಪನ್ ಅಂತ ತೊಗೊತೀನಿ. ಕ್ಲೋಸ್ ಗ್ರೇಟರ್ ದೆನ್ ಓಪನ್ನು. ಯಾವ ಕ್ಲೋಸು? 5 ನಿಮಿಷದ ಕ್ಲೋಸ್. ಓಕೆನಾ. ಸೊ 5 ಮಿನಿಟ್ಸ್ ಕ್ಲೋಸ್ ಗ್ರೇಟರ್ ದೆನ್ 5 ಮಿನಿಟ್ಸ್ ಓಪನ್. 5 ಮಿನಿಟ್ಸ್ ಓಪನ್. ಸೊ ಇದಿಷ್ಟ ಆಯ್ತಲ್ವಾ, ರನ್ ಸ್ಕ್ಯಾನ್ ಅಂತ ಕೊಡಿ. ಇಲ್ಲ ಅಂತಂದರೆ ನಿಮ್ಗೆ ಇನ್ನೂ ಒಂದಷ್ಟು ಅಡಿಷನಲ್ ಕಂಡೀಷನ್ಸ್ ನೀವು ನೋಡ್ಕೋಬೇಕಾಗಿರುತ್ತೆ. ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ, ಮತ್ತು ಸ್ಟಾಕ್ ವ್ಯಾಲ್ಯೂ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಡೈರೆಕ್ಟಾಗಿ ಮಾರ್ಕೆಟ್ ಕ್ಯಾಪ್ನ ಆ್ಯಡ್ ಮಾಡ್ತೀನಿ. ನಾನು ಮಾರ್ಕೆಟ್ ಕ್ಯಾಪ್ನ ಏನಂತ ಮಾಡ್ತೀನಿ ಅಂತಂದರೆ, ನನಗೆ 1,000 ಕೋಟಿ, 500 ಕೋಟಿ, 5,000 ಕೋಟಿ ಈ ಥರ ಸ್ಟಾಕ್ಸ್ ಬೇಕಾಗಿಲ್ಲ. ಇದು ಇಂಟ್ರಾಡೇ ಟ್ರೇಡಿಂಗ್ ಸಿಸ್ಟಮ್ ಆಗಿರೋದ್ರಿಂದ ನಾನು ಮಿನಿಮಮ್ 10,000 ಕೋಟಿ ಇಟ್ಕೊತೀನಿ ಮಾರ್ಕೆಟ್ ಕ್ಯಾಪು. ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾರ್ಕೆಟ್ ಕ್ಯಾಪ್ ಅಂತ ತಗೋಬೋದು. ಮಾರ್ಕೆಟ್ ಕ್ಯಾಪು ಇಲ್ಲಿ ನಿಮಗೆ ಮಾರ್ಕೆಟ್ MARKET ಯಾ ನೋಡಿ, ಮಾರ್ಕೆಟ್ ಕ್ಯಾಪು ಗ್ರೇಟರ್ ದೆನ್ ಅಂದರೆ ನಂಗೆ ಜಾಸ್ತಿ ಎಷ್ಟಿರಬೇಕು, ನಂಬರು ಎಷ್ಟು 1,000 ಕೋಟಿ ಇರಬೇಕು, 10,000 ಕೋಟಿಗಿಂತ ಜಾಸ್ತಿ ಇರಬೇಕು. ಸೊ ನೀವು 10,000 ಕೋಟಿ ಅಂತ ಟೈಪ್ ಮಾಡಿಬಿಡಿ ಇಲ್ಲಿ. ಸೊ 10,000 ಅಂತ ಟೈಪ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ಕ್ರೋರ್ಸ್ ಕನ್ವರ್ಟ್ ಆಗಿರುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಯಾವುದೇ ಒಂದು ಸ್ಟಾಕು 10,000 ಕೋಟಿ ಮಿನಿಮಮ್ ಇರಬೇಕು ಮಾರ್ಕೆಟ್ ಕ್ಯಾಪಿಟಲ್ಲು. ಅದಕ್ಕಿಂತ ಜಾಸ್ತಿ 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, 5 ಲಕ್ಷ, 20 ಲಕ್ಷ ಎಷ್ಟು ಬೇಕಾದ್ರೂ ಇರ್ಬೋದು. ನೆಕ್ಸ್ಟ್ ಕಂಡೀಷನ್ ಬಂದು ಒಂದು ಲಾಸ್ಟ್ ಕಂಡೀಷನ್ ತೋರಿಸ್ಕೊಡ್ತೀನಿ. ಆ ಸ್ಟಾಕ್ ವ್ಯಾಲ್ಯೂ ಬಂದು 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಸ್ಟಾಕ್ಸ್ ನಮ್ಗೆ ಬೇಕಾಗಿಲ್ಲ. ಮಿನಿಮಮ್ ಒಂದು 70 ರೂಪಾಯಿ ಇರಬೇಕು, ಅಥವಾ 100, 200, 300 ಆಗಿರ್ಬೋದು. ಬಟ್ ಒಂದು 70 ರೂಪಾಯಿ ಮಿನಿಮಮ್ ಇರಬೇಕು ಸ್ಟಾಕ್ ವ್ಯಾಲ್ಯೂ. ಸೊ ಅವಾಗ ನಾನೇನು ಮಾಡ್ತೀನಿ, ಕ್ಲೋಸ್ ಗ್ರೇಟರ್ ದೆನ್ ನಂಬರು. ಸೊ ಎಷ್ಟಿರ್ಬೇಕು ನನಗೆ, ಮಿನಿಮಮ್ 70 ಇರಬೇಕು. ಓಕೆನಾ. ಸೊ 70 ತೊಗೊತಿದ್ದೀನಿ. ಸೊ ಈಗ ನನಗೆ ಕಂಪ್ಲೀಟ್ ಸೆಟಪ್ ಸ್ಕಿನ್ನರ್ ರೆಡಿ ಆಗೋಯ್ತು. ಓಕೆನಾ. ಸೊ ಇಲ್ಲಿ 1 by 1 ನಿಮ್ಗೆ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಕರೆಂಟ್ ಕ್ಯಾಂಡಲ್ಲು 5 ನಿಮಿಷದ ಕ್ಯಾಂಡಲ್ ನಮಗೆ ಪ್ರೀವಿಯಸ್ ಡೇ ಹೈನ ಬ್ರೇಕ್ಔಟ್ ಕೊಡ್ತಾ ಇದ್ದಾನೆ. ಅದರ ಹಿಂದಿನ 3 ಕ್ಯಾಂಡಲ್ ನಮಗೆ ಕೆಳಗಡೆ ಇದೆ, ಪ್ರೀವಿಯಸ್ ಡೇ ಹೈಗಿಂತ ಕೆಳಗಡೆ ಇದೆ. ಆ ಕರೆಂಟ್ ಕ್ಯಾಂಡಲ್ ಏನು ಬ್ರೇಕ್ಔಟ್ ಕೊಡ್ತಾ ಇದ್ದೇನೋ ಅದ್ರಲ್ಲಿ ನಮಗೆ ಲಾಸ್ಟ್ 20 ಕ್ಯಾಂಡಲ್ ಆವ್ರೇಜ್ ವಾಲ್ಯೂಮ್ ಚೆಕ್ ಮಾಡಿದಾಗ 3 ಪಟ್ಟು ಜಾಸ್ತಿ ವಾಲ್ಯೂಮ್ ಬರ್ತಾ ಇದೆ, 3x ವಾಲ್ಯೂಮ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಮಗೆ ಅದು ಗ್ರೀನ್ ಕ್ಯಾಂಡಲ್ ಆಗಿದೆ. ಆ್ಯಂಡ್ ಮಾರ್ಕೆಟ್ ಕ್ಯಾಪಿಟಲ್ 10,000 ಕೋಟಿಗಿಂತ ಜಾಸ್ತಿ ಇದೆ. ಆ್ಯಂಡ್ ಸ್ಟಾಕ್ ವ್ಯಾಲ್ಯೂ ಬಂದು 70 ರೂಪಾಯಿಗಿಂತ ಜಾಸ್ತಿ ಇದೆ. ಓಕೆನಾ. ಸೊ ಈ ಕಂಡೀಷನ್ಸ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ರನ್ ಸ್ಕ್ಯಾನ್ ಕೊಡ್ತೀನಿ. ಇಲ್ಲಿ ನೋಡಿ, ಬಾಟಮಲ್ಲಿ ನಿಮಗೆ ರನ್ ಸ್ಕ್ಯಾನ್ ಅಂತ ಇರುತ್ತೆ. ರನ್ ಮಾಡಿ. ರನ್ ಮಾಡಿದಾಗ ನಮಗೆ ನೋ ಸ್ಟಾಕ್ಸ್ ಫೌಂಡ್, ಅಂದರೆ ಈಗ ಕರೆಂಟ್ ಸಿಚುವೇಶನ್ ನಮ್ಗೆ ಲಾಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಯಾವುದೇ ಒಂದು ಸ್ಟಾಕು ನಮಗೆ ಈ ಕ್ರೈಟೀರಿಯಾನ ಮೀಟ್ ಆಗಿಲ್ಲ. ಸೊ ನೀವು ಇದನ್ನು ಫ್ಯೂಚರ್ಗೆ ಬೇಕಾದ್ರೆ ಸೇವ್ ಮಾಡಿ ಇಟ್ಕೋಬೋದು. ನಾಳೆ ಬೆಳಿಗ್ಗೆ ಇಲ್ಲ ಒಂದು 10 ಗಂಟೆ, 11 ಗಂಟೆ, 1 ಗಂಟೆ ಆ ಟೈಮಲ್ಲಿ ನೀವು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಫ್ಯೂಚರ್ ಪರ್ಪಸ್ಗೋಸ್ಕರ ನಿಮಗೆ ಸೇವ್ ಸ್ಕ್ಯಾನ್ ಅಂತ ಇರುತ್ತೆ. ಸೇವ್ ಮಾಡಿದಾಗ ನೀವು ಇದಕ್ಕೆ ಒಂದು ನೇಮ್ನ ಕೊಡಬೇಕು. ಇದಕ್ಕೆ ಅಂತ ಒಂದು ನೇಮ್ನ ಮೆನ್ಷನ್ ಮಾಡಿ. ಲೆಟ್ಸ್ ಸೇ ಇದನ್ನು ನಾನು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ ಅಲ್ವಾ, ನಾನೇನು ಮಾಡ್ತೀನಿ ಅಂತಂದರೆ ಶಾರ್ಟ್ಕಟ್ಟಲ್ಲಿ PDH ಅಂತ ತೊಗೊತೀನಿ. PDH ಬ್ರೇಕ್ಔಟ್ ಸ್ಟ್ರಾಟಜಿ. ಓಕೆನಾ. ಸೊ ಇಲ್ಲಿ ನಾನೇನು ತೊಗೊಂಡಿದ್ದೀನಿ, ಪ್ರೀವಿಯಸ್ ಡೇ ಹೈ PDH ಶಾರ್ಟ್ಕಟ್ಟು ಬ್ರೇಕ್ಔಟ್ ಸ್ಟ್ರಾಟಜಿ. ಸೊ ಇದನ್ನ ನಾನು ಸಬ್ಮಿಟ್ ಕೊಡ್ತೀನಿ. ನಿಮಗೆ ಡಿಸ್ಕ್ರಿಪ್ಷನ್ ಏನಾದರೂ ಬೇಕಂತಂದರೆ ಆ ಸ್ಟ್ರಾಟಜಿ ಕಂಡೀಷನ್ಸ್ ಏನು, ಯಾವ ಟೈಮ್ಗೆ ಎಕ್ಸಿಕ್ಯೂಟ್ ಮಾಡಬೇಕು ಅದೊಂದು ಸ್ಮಾಲ್ ಎಲಾಬ್ರೇಟ್ ಮಾಡ್ಕೋಬೋದು. ಇಲ್ಲಾಂದರೆ ಏನೂ ಇಲ್ದಿರೋದ್ರೂ ತೊಂದರೆ ಇಲ್ಲ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ನಿಮಗೆ ಈ ಸ್ಕಿನ್ನರ್ ಬಂದು ಸೇವ್ ಆಗಿರುತ್ತೆ. ಓಕೆನಾ. ಸೊ ಅದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಆಲ್ರೆಡಿ ನಿಮಗೆ ಸೇವ್ ಆಗಿರುತ್ತೆ ನೋಡಿ. ಸ್ಕ್ಯಾನ್ ಸೇವ್ಡ್ ಅಂತ ಬಂತು. ಸೊ ನಿಮ್ಗೆ ಇಲ್ಲಿ ಟಾಪಲ್ಲಿ ಹೋದಾಗ ನಿಮಗೆ ಸ್ಕ್ಯಾನ್ಸ್ ಅಂತ ಇರುತ್ತೆ ಡ್ಯಾಶ್ ಬೋರ್ಡ್ ಕೆಳಗಡೆ. ಈ ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಡೈರೆಕ್ಟಾಗಿ ನೀವು ಏನು ಸ್ಕಿನ್ನರ್ನ ಕ್ರಿಯೇಟ್ ಮಾಡಿದಿರೋ ಆ ಸ್ಕಿನ್ನರ್ ಬಂದು ನಿಮಗೆ ಇಲ್ಲಿ ಪಾಪಪ್ ಆಗುತ್ತೆ. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತಂದರೆ ಸ್ನೇಹಿತರೆ, ಇಲ್ಲಿ ಲೆಫ್ಟಲ್ಲೇ ನೋಡಿ ನಿಮಗೆ ಈ ಸ್ಕಿನ್ನರ್ ಹೆಸರು ಕಾಣಿಸ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಾಗಿ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ಸೊ ಎಕ್ಸಿಕ್ಯೂಟ್ ಆದಮೇಲೆ ನೀವು ಬಾಟಮಲ್ಲಿ ಚೆಕ್ ಮಾಡ್ಕೋಬೋದು ಯಾವ್ದಾದ್ರು ಒಂದು ಸ್ಟಾಕ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದರೂ ಈ ಸ್ಟ್ರಾಟಜಿನ ಅಂದರೆ ಏನು ಕಂಡೀಷನ್ಸ್ ಹೇಳ್ಕೊಟ್ಟೆ ಇಲ್ಲಿ, ಈ ಕಂಡೀಷನ್ಸ್ನ ಏನಾದರೂ ನಿಮಗೆ ಬರೆಯೋ ಅಂದರೆ ಇಲ್ಲಿ ಕೋಡ್ ಮಾಡೋಕ್ಕೆ ಅಂದರೆ ನೀವು ಆ್ಯಡ್ ಮಾಡೋಕ್ಕೆ ಏನಾದರೂ ಡಿಫಿಕಲ್ಟ್ ಆಯಿತು ಅಂತಂದರೆ ಈ ಲಿಂಕ್ ಇದೆಯಲ್ವ ಸ್ನೇಹಿತರೆ, ಈ ಲಿಂಕ್ನ ನಾನು ಕಾಪಿ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆನಾ. ಸೊ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮಗೆ ಈ ಪೇಜ್ಗೆ ಬರ್ತೀರಾ. ಸೊ ನೀವು ಅದನ್ನು ನಿಮ್ಮ ಅಕೌಂಟಲ್ಲಿ ಕಾಪಿ ಸ್ಕ್ಯಾನ್ ಮಾಡ್ಕೊಬಂದರೆ ನೀವು ಸೇವ್ ಮಾಡಿ ಇಟ್ಕೋಬೋದು ನಿಮ್ಮ ಅಕೌಂಟಲ್ಲಿ. ಓಕೆನಾ. ಸೊ ಇದಿಷ್ಟು ಕಂಪ್ಲೀಟ್ ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟ್ನ ಅದು ಪ್ರೀವಿಯಸ್ ಡೇ ಹೈ ಬ್ರೇಕ್ಔಟಲ್ಲಿ ನಾವು ಯಾವ ಥರ ಸ್ಕಿನ್ನರ್ನ ಬಿಲ್ಡ್ ಮಾಡೋದು ಅಂತ ನಾವು ಡಿಟೇಲ್ಡಾಗಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ವಿಶ್ ಯು ಸಕ್ಸಸ್ಫುಲ್ ಟ್ರೇಡಿಂಗ್. ಒಳ್ಳೆಯದಾಗಲಿ.